ಶರಣು ಶರಣಾರ್ಥಿ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ನೇತೃತ್ವದ ವಚನ ಆಧಾರಿತ ಶರಣರ ನೈಜ ಆಚರಣೆಗಳು ಅನ್ನೋ ಒಂದು ವಿಷಯದ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಪೂಜ್ಯ ಗುರುಗಳು 7 ಸಂಚಿಕೆಗಳ ಮೂಲಕ ನೈಜ ಆಚರಣೆಗಳ 7 ಮುಖಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇಂದು 8ನೆಯ ಸಂಚಿಕೆಯ ಇನ್ನೊಂದು ವಿಷಯವನ್ನು ಕೈಗೆತ್ತಿಕೊಂಡು ನಮ್ಮೆಲ್ಲರ ಮುಂದೆ ಚರ್ಚೆ ಮಾಡೋದಕ್ಕೆ ಪೂಜ್ಯ ಗುರುಗಳು ಬಸವ ಸಮಿತಿ ಆಹ್ವಾನಕ್ಕೆ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಪೂಜ್ಯ ಗುರುಗಳಿಗೆ ನಾನು ಸ್ವಾಗತ ಮಾಡ್ತೇನೆ. ಶರಣು ಶರಣಾರ್ಥಿ ಗುರುವೇ. ತಮಗೆ ಸುಮ್ಮನೆ ನೆನಪಿಗಾಗಿ 7 ನೈಜ ಆಚರಣೆಗಳ ಈ ಸಂಚಿಕೆಗಳು ಏನು ಬಂತು. ಮೊದಲನೇದಾಗಿ ವಚನಗಳಲ್ಲಿ ದೇವರು ಅನ್ನೋ ಒಂದು ವಿಷಯವನ್ನು ಚರ್ಚೆ ಮಾಡಿದ್ವಿ. ಎರಡನೇದಾಗಿ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆ ಕಡೆಗೆ ಅನ್ನೋದನ್ನು ಗಂಭೀರವಾಗಿ ಚರ್ಚೆ ಮಾಡಿದ್ವಿ. ಅಲ್ಲಿಂದ ಹಿಂಸೆಯಿಂದ ಅಹಿಂಸೆಯೆಡೆಗೆ ಅನ್ನೋ ಚರ್ಚೆ ಮಾಡಿದ್ವಿ. ಅಲ್ಲಿಂದ ಮಠಗಳಿಂದ ಮಹಾಮನೆಯ ಕಡೆಗೆ ಅನ್ನೋ ಒಂದು ವಿಷಯದ ಮೇಲೂ ಸಾಕಷ್ಟು ಆಳವಾದ ಚಿಂತನೆ ಮಾಡಿದ್ವಿ. ಅಲ್ಲಿಂದ ಜಾತಿಯಿಂದ ನೀತಿಯೆಡೆಗೆ ಅನ್ನೋ ಒಂದು ವಿಷಯವನ್ನು ಚರ್ಚೆ ಮಾಡಿದ್ವಿ. ಸ್ಥಾವರ ಲಿಂಗದಿಂದ ಇಷ್ಟಲಿಂಗದೆಡೆಗೆ ಅನೇಕ ಜನ ಇದರ ಬಗ್ಗೆ ಚರ್ಚೆ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ, ಸಾಕಷ್ಟು ಜನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಏನು ನಾನು ಎಲ್ಲರಿಗೇನಾದರೂ ಒಂದು ಹೊಸ ವಿಷಯ ನನಗೆ ಸಿಕ್ಕುತ್ತೋ ಏನೋ ಗುರುಗಳಿಗೆ ಕೇಳೋಣ ಅಂದರೆ ಎಲ್ಲರೂ ತಮ್ಮ ಇದಕ್ಕೆ ಹೃದಯ ತುಂಬಿ ಈ ಚಿಂತನೆಗಳನ್ನು ಮನಪೂರ್ವಕವಾಗಿ ಒಪ್ಪಿದ್ದಾರೆ ಗುರುಗಳೇ. ಕೊನೆಗೆ ಮಂದಿರದಿಂದ ಅನುಭವ ಮಂಟಪದೆಡೆಗೆ ಅನ್ನೋ ವಿಷಯವನ್ನು ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ. ಇದಿಲ್ಲಿಗೆ ಮುಗಿಯುತ್ತೆ ಅಂತಲ್ಲ, ನೀವೆಲ್ಲರೂ ಕೂಡ ಈ ವಿಷಯಗಳ ಬಗ್ಗೆ ಸಾಕಷ್ಟು ನೀವು ಆತ್ಮಾವಲೋಕನ ಮಾಡಿಕೊಂಡು ನೀವು ಅದನ್ನು ಚರ್ಚೆ ಮಾಡಿ ನಾವು ಹೇಳ್ತಕ್ಕಂಥ ನೈಜ ಆಚರಣೆಗಳು ಸರಿ ಇದೆಯೋ ಇಲ್ವೋ ನೀವು ವ್ಯಕ್ತಿಗತವಾಗಿ ಚರ್ಚೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ನೀವು ಅದನ್ನು ಮುಟ್ಟಿಸ್ಕೊಂಡು ಹೌದಲ್ಲ ವಚನಗಳಲ್ಲಿ ದೇವರೇನು, ನಾವು ಯಾವ ದೇವರನ್ನು ಪೂಜಿಸ್ತಾ ಇದ್ದೇವೆ, ಇದೆಲ್ಲ ನಾವು ಚರ್ಚೆ ಮಾಡಬೇಕಾಗಿ. ಉದಾಹರಣೆಗೆ ನಾವು ಮೊದಲಿಂದ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪ್ರವಚನ ಕಾರ್ಯಕ್ರಮ ಮಾಡ್ತಾ ಇದ್ವಿ. 1 ತಿಂಗಳವರೆಗೆ ಗಂಭೀರವಾದ ಪ್ರವಚನ ಆದ ಮೇಲೂ ಎಲ್ಲ ಜನ ಮತ್ತೆ ಸಂಜೆಗೆ ಶುಕ್ರವಾರ ಸಂಜೆ ಅಂತ ದೇವಸ್ಥಾನಕ್ಕೆ ಹೋಗೋದು ಯಾರೂ ಬಿಡಲಿಲ್ಲ. ಬಿಟ್ಟಾಗ ನಮಗೆ ಯಾಕೋ ಮನಸ್ಸಿಗೆ ನೋವಾಯಿತು. ಮಾಡಿದ್ದೇನು ನಾವು ಸುಮ್ಮನೆ ಗಾಳಿ ಜೊತೆ ಗುದ್ದಾಡೋದ್ವಾ. ಕೊನೆಗೆ ಎಲ್ಲಿಗೆ ಬಂದ್ವಿ ಅಂದರೆ ಆಷಾಢ ಮಾಸಕ್ಕೆ ಹೊರಟೋದ್ವಿ. ಆಷಾಢ ಮಾಸದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೋದು ಯಾರಿಗೂ ತಾಪತ್ರ ಇರಲ್ಲ. ವಚನಗಳನ್ನು ಕೇಳಿ ಅಲ್ಲಾದರೂ ಇವರು ತಿಳ್ಕೊಳ್ಳಿ ಅನ್ನೋ ನೆಲೆಯಲ್ಲಿ ಇದೇ ತಿಂಗಳ 22ಕ್ಕೆ ಕಲಬುರಗಿ ಬಸವ ಸಮಿತಿಯ ಮುಖೇನ ಮತ್ತೊಂದು ನಾವು ಪ್ರವಚನ ಕಾರ್ಯಕ್ರಮವನ್ನು ಅದನ್ನು ಈ ಬಾರಿ ಬಸವ ದರ್ಶನ ಮತ್ತು ಬಸವ ತತ್ವಗಳ ನೈಜ ಆಚರಣೆಗಳ ಆಧಾರದ ಮೇಲೆ 1 ತಿಂಗಳುಗಳ ಕಾಲ ಇದಕ್ಕೆ ಪೂರಕವಾಗುವೆ ಅಂತಲೇ ನಾವು ಏನು 8ನೇ ಇವತ್ತು ಸಂಪುಟದಲ್ಲಿ ನಾವು ಇದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇದರ ಮುಂದುವರಿಕೆಯಾಗಿ 1 ತಿಂಗಳುಗಳ ಕಾಲ ನೈಜ ಆಚರಣೆ ಏನಿದು, ನಾವೇನು ಅನೇಕ ಜನ ನಾವು ಲಿಂಗಾಯತರು ಅಂತ ಹೇಳ್ಕೊಳ್ತೇವೆ, ಬಸವಾಯತರು ಅಂತ ಹೇಳ್ಕೊಳ್ತೇವೆ, ಬಸವಣ್ಣನ ಭಕ್ತ ಅವ್ರದ್ದು ಫೋಟೋ ಇಟ್ಟು ಮತ್ತು ಅವ್ರನ್ನೂ ಪೂಜೆ ಮಾಡ್ತೇವೆ, ಫೋಟೋನೂ ಪೂಜೆ ಮಾಡ್ತೇವೆ. ಇಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಈಗ ಇವರು ನಮ್ಮ ಸಂಶೋಧಕರಾಗಲಿ ವಿದ್ವಾಂಸರಾಗಲಿ ಎಲ್ಲರೂ ಕೂಡ ನಿಮ್ಮ ಮರೆತು ತಮ್ಮನ್ನೇ ಮೆರಿತಾ ಇದ್ದಾರೆ ಹೊರತು ತಮ್ಮ ಮೆರೆದು ನಿಮ್ಮ ಮೆರೆದುವುದಿಲ್ಲ ಅನ್ನೋದು ಎಷ್ಟು ಸತ್ಯ ಇದೆ. 800 ವರ್ಷ ಬೇಕಾಯ್ತಾ ಬಸವಣ್ಣನವರ ನೈಜ ಆಚರಣೆಯನ್ನು ಮನುಷ್ಯ ತಾನಾಗಿ ಒಪ್ಪಿಕೊಂಡು ಬದುಕೋದಕ್ಕೆ. ಸಾಮಾನ್ಯವಾಗಿ ಮೊದಲನೆಯ ವಚನಗಳಲ್ಲಿ ದೇವರು ಅನ್ನೋದೇ ನಮಗಿನ್ನೂ ಅರ್ಥ ಆಗಲಿಲ್ಲ. ಗುರುಗಳು ಕೂಡ ಅನೇಕ ಬಾರಿ ಮೆಚ್ಚುಗೆ ಸೂಚಿಸಿದ್ರು. ಸಿದ್ಧ ಮಾದರಿ ಆಚೆ ಅನ್ನೋದನ್ನು ಬಳಸ್ಕೊಂಡೆ. ಸಿದ್ಧ ಮಾದರಿ ಆಚೆ ಶರಣರ ಪ್ರತಿಯೊಂದು ವಚನವನ್ನು ನೋಡ್ತಾ ಹೋದಾಗ ಹೌದಲ್ಲ ಎಲ್ಲವೂ ಕೂಡ ಸಿದ್ಧ ಮಾದರಿ ಆಚೆ. ನಾವು ವಿಚಾರ ಮಾಡೋದೇನು, ಶರಣರ ವಿಚಾರ ಮಾಡೋ ರೀತಿ ಏನು, ಹೀಗೆ ಅನೇಕ ಚರ್ಚೆಗಳನ್ನು ಮಾಡಿದ್ದೇವೆ. ಇವತ್ತು ಅಸಮಾನತೆಯಿಂದ ಸಮಾನತೆಯೆಡೆಗೆ ಒಂದು ವಿಷಯವನ್ನು ಮುಂದುವರಿಸುವಾಗ ಪ್ರಥಮವಾಗಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನೋಡೋಣ. ಅನೇಕ ಬಾರಿ ಬಸವ ಸಮಿತಿಯಲ್ಲಿ ಇದರ ಬಗ್ಗೆ ನಾವು ಮೇಲಿಂದ ಮೇಲೆ ಸೂಚಿಸ್ತಾನೆ ಇರ್ತೇವೆ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ಜನತೆಯಾದ ನಾವು
ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ. ಸ್ವಲ್ಪ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಭಾರತದ ಜನತೆಯಾದ ನಾವು ಪ್ರಜಾಸತ್ತಾತ್ಮಕ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ನೀಡಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು, ಒಂದು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲೂ ಕೂಡ ಸಮಾನತೆಯನ್ನು ಮಾತಾಡ್ತಾರೆ. ಆದರೆ ನಿಜಕ್ಕೂ ಸಮಾನತೆ ನಾವು ಕಾಣ್ತಾ ಇದ್ದೀವಾ, ಅಥವಾ ಇದು ಕೇವಲ ಒಂದು ಪುಟದಲ್ಲಿ ಕಾಗದವಾಗಿ ಉಳ್ಕೊಂಡಿದೆಯಾ? ಇವತ್ತಿನ ವಸ್ತು ಸ್ಥಿತಿಯನ್ನು ನೋಡ್ತಾ ಬನ್ನಿ ಸಮಾಜದಲ್ಲಿ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಸೋಲ್ತಾ ಇದ್ದೀವಿ ಅನ್ನೋ ಒಂದು ಆತಂಕದಿಂದ ಇವತ್ತು ಸಮಾನತೆ ಮತ್ತು ಈ ಹಿಂದಿನ ಚರ್ಚೆಯನ್ನು ನಾನು ಇವತ್ತು ಮಾಡೋದಾದರೆ, ಸಮಾನತೆಯ ಕಡೆಗೆ ನಾವು ಹೋಗೋದಾದರೆ, ಬುದ್ಧನ, ಯಾಕಂದರೆ ಆರಂಭ ಮಾಡಿದಾಗ ನಾವು ಬುದ್ಧಂದು ಕೂಡ ನಾವು ಇಟ್ಕೊಂಡಿದ್ದೇವೆ. ಈ ಸಮಾನತೆ ಬಗ್ಗೆ ಬುದ್ಧ ಭಾಳ ಚೆನ್ನಾಗಿ ಹೇಳ್ತಾರೆ. ನೋಬಡಿ ಈಸ್ ಸುಪೀರಿಯರ್, ಯಾರೂ ದೊಡ್ಡವರಲ್ಲ. ನೋಬಡಿ ಈಸ್ ಇನ್ಫೀರಿಯರ್, ಯಾರೂ ಸಣ್ಣವರಲ್ಲ. ಬಟ್ ನೋಬಡಿ ಈಸ್ ಈಕ್ವಲ್. ಈಕ್ವಲ್ ಐದರ್, ಯಾರೂ ದೊಡ್ಡವರು ಅಲ್ಲ, ಯಾರೂ ಸಣ್ಣವರು ಅಲ್ಲ, ಆದರೆ ಯಾರೂ ಈಕ್ವಲ್ಲು ಅಲ್ಲ. ಪೀಪಲ್ ಆರ್ ಸಿಂಪ್ಲಿ ಯುನೀಕ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಬ್ಬ ಅದ್ಭುತವಾದ, ಸಿಂಪ್ಲಿ ಯುನೀಕ್, ಇನ್ಕಂಪೇರಬಲ್. ಒಬ್ಬರಿಂದ ಒಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಕಾರಣ ಮೂಲ ಚೈತನ್ಯವನ್ನು ಆಧಾರವಾಗಿ ಇಟ್ಕೊಂಡವರು ಮಾತಾಡ್ತಾರೆ. ಯು ಆರ್ ಯು, ಯು ಆರ್ ಯು, ಐ ಆಮ್ ಐ. ನಾನೇ, ಪೂಜ್ಯ ಗುರುಗಳೇನು. ಆದರೂ ಈ ಎಲ್ಲದರ ಮಧ್ಯದಲ್ಲಿ ಸಮಾನತೆಗಾಗಿ ಬಸವಣ್ಣನ ಪ್ರಸಿದ್ಧ ವಚನ ನಾವು ನೂರಾರಲ್ಲ ಸಾವಿರಾರು ಬಾರಿ ಮಾತಾಡ್ತಾನೆ ಇರ್ತೇವೆ. ನೀವು ಹೇಳ್ತಿರ್ತಿರಲ್ಲ ಗುರುಗಳೇ, ಇವನಾರವ 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 ನಿಂದೆನಿಸದಿರಯ್ಯ. ಏನಕ್ಕಾಗಂಗಂದ್ರು? ವಚನ ಕೇಳೋದಕ್ಕೆ ಇಂಪಾಗಿದೆ. ಇವನಮ್ಮವ 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 ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಹಾಗಾದರೆ ಇಡೀ ಮಹಾಮನೆ ಒಂದೇ, ಸೃಷ್ಟಿಯಲ್ಲಿರ್ತಕ್ಕಂಥ, ಹಾಗೆ ಸೃಷ್ಟಿ ಕಡೆ ಹೋಗೋಣ ಸ್ವಲ್ಪ. ಸೃಷ್ಟಿಯಲ್ಲಿ ಪಂಚಭೂತಗಳನ್ನು ನೋಡಿ, ಎಲ್ಲವೂ ಸಮಾನ. ನನಗೊಂದು ಇದಿಲ್ಲ. ಪಂಚಭೂತಗಳಲ್ಲಿ ಪೃಥ್ವಿ ತತ್ವ ನನಗೆ ಬೇರೆ ಇಲ್ಲ, ಗುರುಗಳಿಗೆ ಬೇರೆ ಇಲ್ಲ. ಗಾಳಿ ವಾಯು ತತ್ವ ನನಗೆ ಬೇರೆ ಇಲ್ಲ, ಗುರುಗಳಿಗೆ ಬೇರೆ ಇಲ್ಲ. ಅಥವಾ ಒಬ್ಬ ದೇಶದ ರಾಷ್ಟ್ರಪತಿ ಆಗಲಿ, ಯಾರೋ ಒಬ್ಬನ ಅಮೇರಿಕಾದ ರಾಷ್ಟ್ರಪತಿ ಆಗಲಿ, ಪಂಚಭೂತಗಳೇ, ಏನೂ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಸತ್ಯ ಅಲ್ಲ ಗುರುಗಳೇ ಇದು? ಎಲ್ಲೆಲ್ಲೂ ಏನೇನೋ ಈ ಸೃಷ್ಟಿ ಅನ್ನತಕ್ಕಂಥ ಸೃಷ್ಟಿಯನ್ನು ಕಲ್ಪನೆ ಮಾಡಿಕೊಂಡಾಗ ಅದೇ ಮೂಲವಾಗಿ ನನಗೆ ತೋರಿಸ್ಕೊಡ್ತದೆ ಇದು ಸಮಾನತೆಯ ತತ್ವವನ್ನು. ಇದನ್ನು ಇವತ್ತು ಇವನಮ್ಮವ ಅಂತಕ್ಕಂಥ ವಚನದ ಆಧಾರದ ಮೇಲೆ ನಾವು ನಿಜಕ್ಕೂ ಆಳವಾಗಿ ಹೋಗೋದಾದರೆ ಇದನ್ನು ನೈಜವಾಗಿ ಆಚರಣೆ ಮಾಡಬೇಕಲ್ಲ. ಹೇಳೋಕ್ಕೆ ಚೆನ್ನಾಗಿದೆ, ನಿಮಗೆ ಕೇಳೋಕ್ಕೂ ಇಂಪಾಗಿದೆ. ಇದು ಕೇಳಿದ ಮೇಲೆ ಒಂದು ಅರ್ಧ ಗಂಟೆ ಮೇಲಕ್ಕೆ ಹಾಕ್ತೀರ, ಅನಂತರ ಮತ್ತೆ ಮರೆತು ಅವನು ಮುಸಲ್ಮಾನ ಇವನು ಹಿಂದೂ. ಮನೆಗೆ ಬಂದವರು ಯಾರೋ ಬಂದರೆ ಹಳ್ಳಿ ಕಡೆ ಈಗಲೂ ಕೂಡ ದಲಿತರು ಒಂದು ಬಂದಾಗ ಅವ್ರಿಗೆ ಹೊರಗೆ ಕಟ್ಟೆ ಇರುತ್ತೆ, ಹೊರಗೆ ಕುಂಡಿರ್ತಾರೆ ಹೊರತು ಒಳಗೆ ಕರೆಯೋಟ್ಟು ಇನ್ನೂ ನಾವು ದೊಡ್ಡವರಾಗಲಿಲ್ಲ. ವಾಸ್ತವ ಸಿಟಿಗಳಲ್ಲಿ ಇಲ್ಲೇ ಇರ್ಬೋದು. ಇವತ್ತು ಯಾರು ಸಿಟಿನಲ್ಲಿ ಅದನ್ನು ಚರ್ಚೆನೂ ಮಾಡಲ್ಲ, ಯಾರು ಯಾರಿಗಂತ ಕೇಳೋಕ್ಕೂ ಹೋಗಲ್ಲ, ಸಮಯನೂ ಇಲ್ಲ. ಆದರೆ ಹಳ್ಳಿಗೂ ಇವತ್ತಿಗೂ ಕೂಡ ಒಂದು ಹೊತ್ತಿಗೆ, ಗುರುಗಳೇ ನಾನು ಭಾಳ ಗಂಭೀರವಾದ ವಿಷಯ ಹೇಳ್ತಾ ಇದ್ದೀನಿ, ಒಂದು ಹೊತ್ತಿಗೆ ಅಂದು ಅಂಬೇಡ್ಕರ್ ಇರುವ ಕಾಲದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ದಲಿತನಿಗೆ ಹೊರಗೆ ಕೂಡಿಸಿದ್ದಕ್ಕಾಗಿ ಇವತ್ತು ಬುದ್ಧನ ತತ್ವಕ್ಕೆ ಅವರು ಅಳವಡಿಸ್ಕೊಂಡ್ರು. ಆದರೆ ಲಿಂಗಾಯತದ ಮೇಲೆ ಅಥವಾ ಬಸವಣ್ಣನವ್ರ ಬಗ್ಗೆ ಅಸಾಧಾರಣವಾದ ಗೌರವ ಇತ್ತು ಅವರಿಗೆ. ಕಾರಣ ಅವರ ನಮ್ಮ ಅಂಬೇಡ್ಕರ್ ಒಬ್ಬ ಮಿತ್ರ. ಇಲ್ಲ ಇವರು ಬಸವಣ್ಣ ಅಂದ್ಕೊಂಡು ಹೇಳ್ತಾರೆ, ಆದರೆ ನಿಜವಾಗಿ ಆಚರಣೆ ಇಲ್ಲ. ಯಾವುದೋ ಒಂದು ಎಪಿಸೋಡಲ್ಲಿ ನಾನು ಮಾತನಾಡಿದೆ. ಈಗ ದೆಹಲಿಯಲ್ಲಿ ಅನುಭವ ಮಂಟಪ ಪ್ರಧಾನಮಂತ್ರಿಗಳ ನೆತ್ತಿಯಲ್ಲಿ ಆ ವಿಷಯವನ್ನು ತುಂಬಿದ್ದು ಕೂಡ ಬಸವ ಸಮಿತಿಯ ಮೂಲಕ. ಗ್ರಂಥಗಳ 23 ಭಾಷೆಗಳ ವಚನಗಳ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾದ ಸಂಪರ್ಕ ಬಂದು ಈ ತತ್ವಗಳನ್ನು ಬಗ್ಗೆ ಆಳವಾಗಿ ಚಿಂತನೆ ಮಾಡಿ
ಅವರು ಬಂದಾಗ ಅನುಭವ ಮಂಟಪದ ಬಗ್ಗೆ ಸಾಕಷ್ಟು ಬಾರಿ ಅವರು ಚರ್ಚೆ ಮಾಡಿದ್ದಾರೆ ಇಲ್ವ ಗುರುಗಳೇ? ಸಾಕಷ್ಟು ಬಾರಿ. ಅದರ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಭಾರತ ಮಂಟಪ ಅಂತ ದೆಹಲಿಯಲ್ಲಿ ಒಂದು ದೊಡ್ಡ ಅದ್ಭುತವಾದ ಕಟ್ಟಡ ಅದಾಗಲೂ ಕೂಡ ಪ್ರಥಮ ವಾಕ್ಯವೇ ಈ ಭಾರತ ಮಂಟಪ ಅನ್ನೋದು ಅನುಭವ ಮಂಟಪದ ಶಬ್ದದ ಪ್ರೇರಣೆಯಿಂದ ನನಗಾಯಿತು ಅಂತೇಳಿ ಮೋದಿಯವರು ಆರಂಭಿಕ ನುಡಿಗಳಲ್ಲಿ ಹೇಳಿದ್ದು ತಾವು ಕೇಳಿದ್ದೀರಿ, ದಾಖಲೆನೇ ಇದೆ ಅದರಲ್ಲಿ. ಆದರೆ ಈಗ ಹಾಗಾದರೆ ಅಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಗುರುಗಳೇ, ಇದು ಯಾರಿಗೂ ಗೊತ್ತೂ ಇರಲಿಕ್ಕಿಲ್ಲ, ಅಲ್ಲೊಂದು ಕಮಿಟಿ ಆಗಿದೆ. ಈ ಅನುಭವ ಮಂಟಪ ಅನ್ನೋದು ಇವತ್ತು ಕರ್ನಾಟಕದಲ್ಲಾಗಲಿ ಎಲ್ಲೋ ಒಂದು ರಾಜ್ಯದಲ್ಲಾಗಲಿ ಯಾಕೆ ಆಚರಣೆಯಲ್ಲಿಲ್ಲ? ಈಗ ಬುದ್ಧಂದು ಎಲ್ಲರೂ ಕೂಡ ಧ್ಯಾನ ಗೀನ ಜಗತ್ತಿನಾದ್ಯಂತ ಮಾಡ್ತಾ ಇದ್ದಾರೆ, ಮಹಾವೀರಂದು ನಡೆಸ್ತಾ ಇದ್ದಾರೆ, ಸಿಖ್ ಧರ್ಮೀಯರತ್ತು ಅವರ ಲಂಗರ್ ಅಂದ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಯಾಕೆ ಈ ಏರು ಅನುಭವ ಮಂಟಪ ಇತ್ತು ಅಂತ ಹೇಳಿ ಘನಗಂಭೀರವಾಗಿ ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವತ್ತಿಗೂ ಈ ನೈಜ ಆಚರಣೆಗಳು ಕಾಣೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ರು ಗುರುಗಳೇ. ನನಗೆ ಅದು ಉತ್ತರ ಕೊಡೋದಕ್ಕೆ ಸ್ವಲ್ಪ ಹಿಂಬು ಆಯಿತು, ಆದರೂ ನಾನು ಖಂಡಿತವಾಗಿಯೂ ಅದರ ಬಗ್ಗೆ ಗಟ್ಟಿಯಾಗಿ ಮಾತಾಡೋ ಪ್ರಶ್ನೆ ಇಲ್ಲ. ಅವರ ಆಳವಾದ ಪ್ರಶ್ನೆ ಏನಿತ್ತು, ನಮ್ಮ ಅಂತರ್ನಿರೀಕ್ಷಣೆಗೆ ಕಾರಣ ಆಗಬೇಕು. ಭಾರತ ಮಂಟಪ ಯಾಕೆ ಇವತ್ತು ನಮ್ಮ ಮೋದಿಯವರಂಗೆ ಹೇಳಿದ್ರು, ಅದಕ್ಕೊಂದು ವಿದ್ವಾಂಸರ ಕಮಿಟಿ ಮಾಡಿದ್ದಾರೆ, ಎಲ್ಲೂ ನೈಜ ಆಚರಣೆಗಳ ಕಾಣಲ್ಲ ಇವರು ಅಂದಾಗ ನನ್ನ ಮನಸ್ಸಿನಲ್ಲಿ ಭಾಳ ಒಂಥರ ನೋವಾಯಿತು ಗುರುಗಳೇ. ಇಂಥ ಅದ್ಭುತವಾದ ಜಗತ್ತಿಗೆ ದರ್ಶನ ನೀಡತಕ್ಕಂಥ ಮಹಾನ್ ದಾರ್ಶನಿಕನನ್ನು ನಾವು ಯಾಕೋ ಅರ್ಥ ಮಾಡಿಕೊಳ್ತಾ ಇಲ್ಲ. ಹೀಗಾಗಿ ನಾನು ಈ ನೈಜ ಆಚರಣೆಗಳಿಗೆ ಸ್ವಲ್ಪ ಆಳವಾಗಿ ಚಿಂತನೆ ಗುರುಗಳ ಹತ್ರ ಮಾಡೋಣ. ಒಂದು ತಿಂಗಳ ಕಾಲ ಅದರ ಮೇಲೇ ಒಂದು ಪ್ರವಚನವನ್ನು ಏರ್ಪಡಿಸೋಣ ಅಂಥೇಳಿ ಮಾಡಿದ್ದೇವೆ. ಹೀಗಾಗಿ ಇವತ್ತಿನ ಚರ್ಚೆಯಲ್ಲಿ ಇದಕ್ಕೂ ಕೂಡ ಸಮಾನತೆ, ವಚನಗಳಲ್ಲಿ ಬರ್ತಕ್ಕಂಥ ಸಮತೆ ಶಬ್ದದ ಬಗ್ಗೆ ಸುಮಾರು ವಚನಗಳನ್ನು ನೋಡಿದೆ. ಸಮತೆ ಅನ್ನೋ ಒಂದು ಶಬ್ದವೇ 130 ಕಡೆ ಉಲ್ಲೇಖಗೊಳ್ಳುತ್ತೆ ಗುರುಗಳೇ. 130 ಕಡೆ 27 ವಚನಕಾರರು 95 ವಚನಗಳಲ್ಲಿ ಸಮತೆ ಅನ್ನೋ ಒಂದು ಶಬ್ದವನ್ನು ಬಳಸ್ತಾರೆ. ಅನೇಕ ವೈವಿಧ್ಯಮಯವಾಗಿ ಬಳಸ್ತಾರೆ. ನಾವು ತಿಳ್ಕೊಂಡಿರೋ ಅದು ಇಲ್ಲಿ ಆಂತರಿಕವಾಗಿ ನೀವು ಏನು ಹೇಳಿದ್ರಲ್ಲ, ಈಗ ಆಂತರಿಕವಾಗಿ ಸಮತೆ ಅದನ್ನು ಮಾತಾಡ್ತಾ ಹೋಗ್ತಾರೆ. ನಿನಗೆ ಒಳಗಿಂದ ಮೊದಲು ಸಮತೆ ಅನ್ನೋದು ಬರಬೇಕಲ್ಲ ಅಂತ ವಚನಗಳನ್ನು ನೋಡಿದಾಗ ಇವತ್ತು ಈ ವಿಷಯವನ್ನು ಗುರುಗಳ ಜೊತೆ ಚರ್ಚೆ ಮಾಡಿ ಏನಾದರೂ ಇದಕ್ಕೊಂದು ಹೊಳಪನ್ನು ಅವರು ಕೊಡಲಿ ಅಂತ ಹೇಳಿ, ಎಚ್ಚರ ಇಲ್ಲ ಯಾರು, ನಾನು ಎಚ್ಚರ ಕೊಡೋ ನಮ್ಮ ಸಮಿತಿಯ ಜವಾಬ್ದಾರಿ ಎಚ್ಚರ ಕೊಡೋದಲ್ಲ, ನಿಮ್ಮನ್ನು ಚರ್ಚೆಗೆ ಅಳವಡಿಸಿ ಇದೇ ಅನುಭವ ಮಂಟಪದ ಸ್ವರೂಪದಲ್ಲಿ ಬರೀ ನಮ್ಮ ಜೊತೆ ಅಂತಲ್ಲ, ನೀವು ಚರ್ಚೆ ಮಾಡಬೇಕು. ಇಲ್ಲ, ಅಪ್ಪ ಬಸವಣ್ಣನವರು ಆನುದೇವ ಹೊರಗಣವನು ಅಂತ ಅನ್ನೋದ್ರ ಮುಂದೆ ಸಂಬೋಳಿ ಅಂತ ಅನ್ನೋಂಥೇನೆ ಸಂಬೋಳಿ ಅಂದ್ರೆ ಎಚ್ಚರಗೊಳ್ಳಿ ಅಂತ ಅನ್ನೋಂಥ ಮಾತು. ಅದನ್ನ ನೀವು ಹೇಳ್ಬೋದು ಗುರುಗಳೇ, ನಾವು ಹೇಳೋಕ್ಕಾಗಲ್ಲ. ಹೀಗಾಗಿ ಇವತ್ತಿನ ಚರ್ಚೆಯಲ್ಲಿ ಪೂಜ್ಯರು ಈ ಸಮಾನತೆ ಮತ್ತು ಅಸಮಾನತೆಯಿಂದ ಸಮಾನತೆಯ ಕಡೆಗೆ ಹೋಗುವ ಪ್ರಯತ್ನ ಮಾಡೋಣ. ಪೂಜ್ಯರು ನಿಮಗೆ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಅಸಮಾನತೆಯಿಂದ ಸಮಾನತೆಯ ಕಡೆಗೆ ಈ ವಿಷಯವನ್ನು ಕುರಿತು ನಮ್ಮ ಅಂತರಂಗದ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಬೇಕು ಅಂತ ಅನ್ನೋಂಥ ದೃಷ್ಟಿಯಿಂದ ನಿಜ ಆಚರಣೆಗಳು ನಿಜವೂ ನೈಜವಾಗಬೇಕಾದ್ರೆ ಈ ಗುಣ ನಮ್ಮಲ್ಲಿ ಇರಬೇಕು ಅಂತ ಅನ್ನುವಂಥ ಮೂಲ ಉದ್ದೇಶ ಇಟ್ಟುಕೊಂಡು ಈ ವಿಷಯವನ್ನ ನಾವು ಚಿಂತನೆಗೆ ಒಳಪಡಿಸ್ತಾ ಇದ್ದೀವಿ. ಈ ಚಿಂತನೆ ನಮ್ಮ ಅಂತರಂಗದಲ್ಲಿ ಯಾವ ರೀತಿ ಸಮಾನತೆ ಅಂತ ಅನ್ನೋಂಥದ್ರ ಕಲ್ಪನೆ ಇಂದಿನಿಂದ ಹೇಗಿತ್ತು ಅಂತ ಅನ್ನೋದನ್ನು ನಾವು ಗಮನಿಸ್ಬೇಕು. ನೋಡಿ, ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತಿದೆ. ಅವರು ಹೇಳ್ತಾರೆ, ಅವತ್ತಿನ ಚಿಂತನೆಯ ನೆಲೆಯಲ್ಲಿ ಅವರು ಹೇಳುವಂಥದ್ದು, ಸಮಾನೀವ ಆಕೂತಿಹಿ ಸಮಾನ ಹೃದಯಾನಿವಹ ಸಮಾನಮಸ್ತುವೋ ಮನಃ ಯಥಾವಹ ಸುಸಹಾಸತಿ ಅಂತ ಮಂತ್ರ ಇದೆ. ಅದೇ ಹೇಳ್ತೇನೆ, ಇದನ್ನು ಯಾಕೆ ಹೇಳಿದ್ರು ಅದನ್ನು ಆ ಟೈಮ್ನಲ್ಲೂ. ಸಮಾನತೆ ಅಂತ ಅನ್ನುವಂಥದ್ದು ಮನುಷ್ಯ ಕಲ್ಪನೆಯ ಎಷ್ಟು ಅದ್ಭುತವಾಗಿರುವಂಥ ಗಹನ ಗಂಭೀರವಾಗಿರ್ತಕ್ಕಂಥ ವಿಷಯ ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ಅವರು ಹೇಳ್ತಾರೆ, ಸಮಾನೀವ ಆಕೂತಿಹಿ
ಅಂತ ಹೇಳಿದ್ರೆ ಸಮಾನವಾದ ಚಿಂತನೆ ಇರಬೇಕು. ನಾನು ಮೇಲು ನೀನು ಕೀಳು, ನಾನು ಹೇಳ್ದಂಗೆ ನೀನು ಕೇಳು, ನಾನು ದೊಡ್ಡವನು, ಈ ವ್ಯವಸ್ಥೆ ಇರಬಾರ್ದು. ಆಮೇಲೆ ಅಷ್ಟೇ ಅಲ್ಲ, ಅದು ಬರೀ ನಮ್ಮ ವಿಜೃಂಭಣೆ ಮಾತಿನ ವ್ಯವಸ್ಥೆಯಲ್ಲಿ ಬರಬಾರ್ದು. ಸಮಾನ ಹೃದಯ ನಿವಹ, ನಮ್ಮ ಹೃದಯದ ಮಿಡಿತವು ಸಮಾನವಾಗಿರಬೇಕು. ಆಮೇಲೆ ಅಷ್ಟೇ ಅಲ್ಲ, ಸಮಾನ ಮಸ್ತು ಓ ಮನಃ, ನಮ್ಮ ಮನಸ್ಸಿನ ಕಲ್ಪನೆಗಳು, ನಮ್ಮ ಮನಸ್ಸಿನ ವಾಸ್ತವತೆಯನ್ನು ಸಮಾನತೆ ಇರಬೇಕು. ಈ ಸಮಾನತೆಯ ಸಾಧನೆ ಇದೆಯಲ್ಲ, ಇದು ನಮ್ಮ ಜೀವನದ ಬೆಳಕು ಅಂತ ಅನ್ನುವಂಥ ಮಾತನ್ನು ಹೇಳಿ ಆ ದಾರಿಯಲ್ಲಿ ಬಂದವರು ಮುಂದೆ ಹೇಗೆ ಅದು ತನ್ನ ವಿಶೇಷವಾಗಿರ್ತಕ್ಕಂಥ ತನ್ನ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡು ಹೇಗೆ ಅಸಮಾನತೆ ಅಂತ ಅನ್ನೋದು ರೂಪಿತವಾಗಿ ಬಂತು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಯಾವುದೇ ಒಂದು ರೋಗಕ್ಕೆ ಕಾಯಿಲೆ ಔಷಧಿ ಕೊಡೋದಕ್ಕೆ ಮೊದಲು ಆ ರೋಗ ನಿಧಾನ ಬಹಳ ಮುಖ್ಯ. ಆಯುರ್ವೇದದಲ್ಲಿ ಹೇಳ್ತಾರೆ, ರೋಗದ ಅಂತರಂಗವನ್ನು ನೀನು ತಿಳ್ಕೊ, ಆಮೇಲೆ ಔಷಧಿ ಕೊಡ್ಲಿಕ್ಕಾಗತ್ತೆ ಅಂತ. ರೋಗವನ್ನು ಹಾಗೆ ಇಟ್ಟು ಹೊರಗಡೆ ಮಾಡಿದ್ರೆ ಹೇಗಾಗುತ್ತೆ? ಅಪ್ಪ ಬಸವಣ್ಣ ಹೇಳ್ತಾರೆ, ಒಳಗಿಕ್ಕಿ ನೆಲಗಟ್ಟ ಕಟ್ಟಿದಂತಾಯಿತೆನ್ನ ಭಕ್ತಿ ಅಂತ. ಹೆಗ್ಗಣ ಒಳಗಿಟ್ಬಿಟ್ಟು ಮೇಲೆ ಮಣ್ಣು ಸಾರಿಸ್ಬಿಟ್ರೆ ಫೌಂಡೇಶನ್ ಹಾಗಾಗುತ್ತೆ. ನಮ್ಮ ಭಕ್ತಿ ಅಂತಂದ್ರೆ ತೋರಿಕೆ ಆಚರಣೆ. ಆ ಲೆಕ್ಕದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ, ಪ್ರಭುದೇವರು ಹೇಳಿದಾಗೆ ಭಕ್ತಿ ಎಂಬುದು ತೋರುಂಬ ಲಾಭವಾಗ್ತದೆ, ಸಮಾನತೆಯನ್ನ ಆಚರಣೆ. ಅದಕ್ಕೋಸ್ಕರ ಅಪ್ಪ ಬಸವಣ್ಣನವರು ಇದಕ್ಕೆ ಹೇಳಿದ್ದು, ಏನು ನೀನು ಮಾಡಬೇಕು ಅದನ್ನ ಮಾನಸಿಕವಾಗಿ ನಿನ್ನ ಆಚರಣೆಯಲ್ಲಿ, ಮಾತಿನಲ್ಲಿ, ಎರಡರಲ್ಲೂ ಸಮಾನತೆ ಇರಬೇಕು. ನೋಡಿ, ಅಲ್ಲೂ ಸಮಾನತೆ ಬಂತು. ನಮ್ಮ ಮಾತು ಕೃತಿಯಲ್ಲಿ ಅಸಮಾನತೆ ಬರಬಾರದು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಅಂದ್ರೆ ಅದು ಅಸಮಾನತೆಯ ದಾರಿ ಆಗ್ತದೆ. ಈ ಸಮಾನತೆ ಅಂತ ಅನ್ನುವಂಥದ್ದನ್ನ ಸಹಜವಾದ ರೀತಿಯಲ್ಲಿ ತರಲಿಕ್ಕೆ ಸೃಷ್ಟಿಯ ಪ್ರಾರಂಭದಿಂದಲೂ ಬಂದಂಥ ಪ್ರಯತ್ನಗಳು ಎಲ್ಲೆಲ್ಲಿ ವಿಫಲವಾದವು ಅಂತ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗಬೇಕಾಗ್ತದೆ. ಆವಾಗ ಅದರ ವಿರುದ್ಧವಾದಂಥ ಶಕ್ತಿಯನ್ನು ನಾವು ತಂದುಕೊಳ್ಬೋದು. ಅಪ್ಪ ಬಸವಣ್ಣ ಹೇಳಿದ್ರು, ಸಮಾನತೆಯ ಆಧಾರದಲ್ಲಿ ಎಲ್ಲಿ ನಾವು ವಿಫಲವಾದ್ವಿ? ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ನಾನು ಇದನ್ನು ಓದಬೇಕು, ನೀನು ಓದಬಾರದು. ನಾನು ಇದನ್ನು ತಿಳ್ಕೊಳ್ತೇನೆ, ನೀನು ತಿಳ್ಕೊಳ್ಬಾರ್ದು. ನಾನು ಹೇಳಿದಾಗ ನೀನು ಮಾಡಬೇಕು. ಅಕಸ್ಮಾತ್ ನೀನು ತಿಳ್ಕೊಳ್ಳಿಕ್ಕೆ ಹೋದ್ರೆ ನಿನಗೆ ಈ ಶಿಕ್ಷೆ. ಈ ಅಸಮಾನತೆಯ ನೆಲೆ ಏನು ಅಂತಂದ್ರೆ, ಮನುಷ್ಯ ತನ್ನ ಸ್ವಾರ್ಥ ಸಾಧನೆಯ ನೆಲೆಯಲ್ಲಿ ತಾನು ಬಹಳ ದೊಡ್ಡವ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಬೇರೆಯವರನ್ನು ದಡ್ಡರನ್ನು ಮಾಡಬೇಕು. ಎಲ್ಲರೂ ದಡ್ಡರಾದ್ರೆ ಆವಾಗ ನಾನು ದೊಡ್ಡವ ಅನ್ನಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಎಲ್ಲರೂ ಸಹಜವಾದ ರೀತಿಯಲ್ಲಿ ವಿದ್ಯಾವಂತರಾದ್ರೆ ಗತಿ ಹೇಗೆ? ಎಲ್ಲರೂ ಆರೋಗ್ಯವಂತರಾದರೆ ವೈದ್ಯರಿಗೆ ಏನು ಕೆಲಸ? ಈ ಲೆಕ್ಕದಲ್ಲಿ ವಾಸ್ತವತೆಯನ್ನು ನಮ್ಮ ಸ್ವಾರ್ಥ ಮೂಲಕ್ಕೋಸ್ಕರ ಇದನ್ನ ದಾರಿ ತಪ್ಪಿಸಿ ಸಮಾನತೆ ಅಂತ ಅನ್ನುವುದಕ್ಕೆ ಆ ಅನ್ನುವಂಥ ಶಬ್ದ ಸೇರಿಸ್ಬಿಟ್ಟು ಅಸಮಾನತೆ ಮಾಡಿದ್ರು. ಒಂದು ಅಕ್ಷರದಲ್ಲಿ ಎಷ್ಟು ವ್ಯತ್ಯಾಸ ಆಗ್ತದೆ ನೋಡಿ. ಅದಕ್ಕೋಸ್ಕರ ಹೇಳಿದ್ರು, ಒಂದು ಖಂಡಗ ಹಾಲಿಗೆ ಒಂದು ಹನಿ ಮೊಸರು ಸಾಕು, ಮೊಸರು ಮಾಡಕ್ಕೆ ಕೊಡುತ್ತೆ, ಅದನ್ನ ಕೆಡಿಸ್ಲಿಕ್ಕೆ. ಹಾಗೆ ಮನುಷ್ಯನ ಸಹಜವಾಗಿರುವಂಥ ಗತಿಗೆ ಈ ಒಂದು ಲೆಕ್ಕಾಚಾರದಲ್ಲಿ ಒಂದು ಸೂಕ್ಷ್ಮವಾದಂಥ ವ್ಯತ್ಯಾಸವನ್ನ ಇಟ್ಟು ಅದನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸುವಂತ ಕೆಲಸ ಆಯಿತು. ನಾನು ಅಹಂಕಾರ. ಹೌದು ನೋಡಿ, ಆ ವಾಸ್ತವತೆಯಲ್ಲಿ ಅದರಲ್ಲೂ ಒಂದು ಮಾತು ಹೇಳ್ತೀನಿ, ಎಲ್ಲರೂ ಸಮಾನವಾಗಿರಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಸಹನಾವವತು, ಒಟ್ಟಿಗೆ ವಾಸ ಮಾಡೋಣ ಸಮಾನತೆಯಿಂದ. ಸಹನೋ ಭುನಕ್ತು, ಒಟ್ಟಿಗೆ ಊಟ ಮಾಡೋಣ. ಆಮೇಲೆ ಅಷ್ಟೇ ಅಲ್ಲ, ಸಹವೀರ್ಯಂ ಕರವಾವಹೈ, ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ತೇಜಸ್ವಿನಾವಧೀತಮಸ್ತು, ನಾವೆಲ್ಲ ತೇಜಸ್ವಿಗಳಾಗಿ ಬದುಕೋಣ. ಅದರ ಕೊನೆ ಮಾತಿದೆಯಲ್ಲ, ಆ ಕಾಯಿಲೆಯನ್ನು ಇಟ್ಟುಕೊಂಡು ಹೇಳಿರುವಂಥ ಮಾತು, ಮಾ ವಿದ್ವಿಷಾವಹೈ, ಒಬ್ರಿಗೊಬ್ರು ದ್ವೇಷಾಸೂಯೆಗಳನ್ನು ಬಿಡಬೇಕು ಅಂತ. ದ್ವೇಷ ಯಾವುದರಿಂದ ಬರುತ್ತೆ? ಇವನು ನನ್ನನ್ನು ಮೀರಿ ಹೋದ, ಅಹಂಕಾರದಿಂದನೇ ಬರುತ್ತೆ. ಇಬ್ಬರು ಸಮಾನ ಚಿಂತಕರಿದ್ದಾಗ ನನಗಿಂತ ಅವನು ಬಹಳ ಹೆಚ್ಚು ತಿಳುವಳಿಕೆ ಉಳ್ಳವನು ಅಂತಂದ್ರೆ ಅಸೂಯೆ ಶುರುವಾಗುತ್ತೆ. ಆಗಿಂದಾಗ್ಲೇ ದ್ವೇಷ, ಅಸೂಯೆ ಇದೇನು ಮಾಡುತ್ತೆ ಅಂತಂದ್ರೆ, ಮನುಷ್ಯ ತನ್ನ ಸಾಧನೆಯ ಪಥವನ್ನು ಬಿಟ್ಟು ಅಜ್ಞಾನದ ಪಥದಲ್ಲಿ ಅವಿವೇಕಿಯಾಗಲಿಕ್ಕೆ ಮಾರ್ಗದರ್ಶನ ಮಾಡ್ತಾ ಹೋಗ್ತದೆ. ಈ ನೆಲೆಯನ್ನು ಸಂಪೂರ್ಣವಾಗಿ ತೆಗಿಬೇಕು ಅಂತ ಅನ್ನುವಂಥ ಉದ್ದೇಶದಲ್ಲಿ ಏನು ಮಾಡ್ಕೊಂಡು ಬಂದು ಬುದ್ಧ ಮಾಡಿದ್ದು ಅದನ್ನೇ.
ಅವ ಬುದ್ಧ ಒಂದು ಲೆಕ್ಕದಲ್ಲಿ ಈ ವಾದ ವಿವಾದ ಈ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟ ಸರ್. ಈ ಬೌದ್ಧ ಸಾಹಿತ್ಯದಲ್ಲಿ ಸಪ್ತಭಂಗಿ ನಯ ಅಂತ ಒಂದು ಪ್ರಸಂಗ ಬರ್ತದೆ. ಭಕ್ತ ಸಪ್ತಭಂಗಿ ನಯ ಅಂದ್ರೆ ಏನ್ ಇವರು ವಾದ ಮಾಡಬೇಕಾದ್ರೆ ಬಂದು ಇದು ಸರಿ ಅಂತ ಅವನು ಹೇಳಿದ್ರೆ ಇದು ಸರಿ ಅಲ್ಲ ಅಂತ ಅವನು ವಾದ ಮಾಡೋದು, ಅದಕ್ಕೆ ಶಾಸ್ತ್ರ ಆಧಾರಗಳನ್ನು ಕೊಟ್ಟುಕೊಳ್ಳೋದು, ಇದರಲ್ಲಿ ಹೀಗೆ ಹೇಳಿದೆ ಅದರಲ್ಲಿ ಹೀಗೆ ಹೇಳಿದೆ ಅನ್ನೋದು ಈ ವೈಜ್ಞಾನಿಕವಾಗಿರ್ತಕ್ಕಂಥ ಈ ಗದ್ದಲ ಗಲಾಟೆಗಳಿತ್ತಲ್ಲ, ವೈಜ್ಞಾನಿಕ ಅಲ್ಲ ತಾರ್ಕಿಕ. ತಾರ್ಕಿಕ ಆಯಿತು, ವೈಜ್ಞಾನಿಕ ಅಲ್ಲ ತಾರ್ಕಿಕವಾದಂಥ ಗದ್ದಲ ಗಲಾಟೆಗಳಿತ್ತಲ್ಲ, ಅದನ್ನ ಸಂಪೂರ್ಣವಾಗಿ ಇಲ್ಲವಾಗಿಸ್ಲಿಕ್ಕೆ ಬುದ್ಧ ಏನು ಮಾಡ್ದ ಗೊತ್ತಾ? ಅವನು ಈ ವಾದ ಪ್ರಕ್ರಿಯೆಯನ್ನೇ ಬದಲಾಯಿಸ್ಬಿಟ್ಟ. ಅದು ಹೇಗೆ ಅಂತ ಹೇಳಿದ್ರೆ, ಅವನು ಬಂದು ಇದೇ ಸರಿ ಅಂತ ಅವನು ಹೇಳಿದ್ರೆ ಇರಬಹುದು, ಇಲ್ಲ ಅದು ಸರಿ ಇಲ್ಲ ಆಗ್ಬಹುದು. ನೋಡಿ ಅದು ಎಷ್ಟು ಚೆನ್ನಾಗಿದೆ. ಅದು 7 ಮಾತುಗಳು ಬರ್ತವೆ ಸರ್ ಅದರಲ್ಲಿ. ಸಪ್ತಭಂಗಿ ಯಾವ ರೀತಿ ಹೇಳ್ದ ಅಂತ. ಸ್ಯಾದಸ್ತಿ ಇದು ಇದೆ ಇರಬಹುದು, ಅಸ್ತಿ ಸ್ಯಾತ್ ಇರಬಹುದು, ಸ್ಯಾನ್ ನಾಸ್ತಿ ಇಲ್ಲ ನಾಸ್ತಿಯಿಂದ ಸ್ಯಾನ್ ನಾಸ್ತಿ ಇರಬಹುದು, ಸ್ಯಾದ್ ಅವಕ್ತವ್ಯಂ ಇದು ಹೇಳಲಿಕ್ಕಾಗೋದಿಲ್ಲ, ಹೌದು ಸ್ಯಾದ್ ಅವಕ್ತವ್ಯಂ. ಹೀಗೆ ಅವರು ಹೇಳಿದ್ದನ್ನೆಲ್ಲ ದಾರಿ ತಪ್ಪಿಸಿ ಈ ಪಂಡಿತರ ಆಕ್ರಮಣ ಮತ್ತು ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಹೊರಗೆ ತಂದು ಜನಸಾಮಾನ್ಯರಲ್ಲಿ ವಾಸ್ತವ ಚಿಂತನೆಯನ್ನ ಬಿತ್ತುವ ಕೆಲಸ ಬುದ್ಧ ಮಾಡ್ದ. ಶರಣರು ಅದನ್ನೇ ಮಾಡಿದ್ರಲ್ಲ. ಅದೇ ಹೇಳ್ತೇನೆ, ಅದು ಒಂದು ಕಥೆ ಹೇಳ್ತಾರೆ. ಹೇಳಿ ದಯವಿಟ್ಟು. ಈ ವಾದ ವ್ಯವಸ್ಥೆಗಳು ಬಂದಾಗ ಬುದ್ಧನ ಈ ಸ್ಯಾದ್ವಾದ ಅನ್ನೋದು ಇದೆಯಲ್ಲ, ಇವತ್ತು ನಮ್ಮ ವೇದಾಂತ ದರ್ಶನದಲ್ಲಿ ಬುದ್ಧನ ಈ ಸ್ಯಾದಸ್ತಿ ಸ್ಯಾನ್ನಾಸ್ತಿ ಸ್ಯಾದ ವಕ್ತವ್ಯಂ ಇದರ ವ್ಯವಸ್ಥೆಗಳ ಬಗ್ಗೆ ಚಿಂತನೆಗಳು ವ್ಯವಸ್ಥೆಗಳನ್ನು ನಾವು ಅಲ್ಲಿ ನೋಡ್ಬೋದು. ಬುದ್ಧ ಏನು ಮಾಡ್ದ. ಆದರೆ ಬುದ್ಧನ ನಂತರದ ನೆಲೆಯಲ್ಲಿ ಏನಾಯಿತು ಅಂತಂದರೆ, ಅಲ್ಲೂ ತಮ್ಮ ಜನ ಸೇರಿಕೊಂಡು ಮಹಾಯಾನ, ಹೀನಯಾನ, ವಜ್ರಯಾನ ಅಂತ ಹೇಳಿ ಈ ಹೊಸ ವ್ಯವಸ್ಥೆಗಳು ಸೇರಿಕೊಂಡು ಅದರಲ್ಲೂ 3 ಗುಂಪಾಯಿತು, ವಿಭಾಗ ಆಯಿತು. ಅಲ್ಲ, ಮೂರು ಕವಲಾಯಿತು. ಅದರಲ್ಲಿ ಬುದ್ಧ ಹೇಳಿದ ಮಾತನ್ನು ಬಿಟ್ಟು ಬೇರೆ ಹೋಗಲೇಬಾರದು ಅಂತ ಅನ್ನೋರ್ದು ಒಂದು ಗುಂಪಾದರೆ, ಇಲ್ಲ ಅದನ್ನು ಸ್ವಲ್ಪ ಇದರಲ್ಲಿ ಸೇರಿಸ್ಕೊಳ್ಬೋದು ಅಂತ ಅನ್ನೋರ್ದು ಇನ್ನೊಂದು ಗುಂಪಾಯಿತು. ಇದು ಏನಾಗ್ತದೆ, ಆಚರಣೆಯ ನೆಲೆ ಬಂದಾಗ ಅದು ಕೇವಲ ಬೌದ್ಧಿಕವಾದಂಥ ಕಸರತ್ತಲ್ಲ, ಅದು ನಡೆಯುವ ದಾರಿ. ಅದು ಆ ನಡೆಯುವ ದಾರಿ ಬರೀ ನುಡಿಯ ಮಾತಿನಲ್ಲಿ ಕಳೆದೋಗಲ್ಲ. ಆ ವ್ಯವಸ್ಥೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು ಅನ್ನೋದನ್ನ ನನ್ನ ಅಸ್ತಿತ್ವವನ್ನು ನಾನು ಬೆಳೆಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? 10 ಜನ ಸನ್ಯಾಸಿಗಳು ಸೇರಿದ ಲೆಕ್ಕದಲ್ಲಿ 10 ಜನಕ್ಕಿಂತ ನಾನು ದೊಡ್ಡವನು ಅಂತ ಅನ್ನಿಸ್ಕೊಳ್ಬೇಕಾದ್ರೆ 10 ಜನ ದಾರಿ ತಪ್ಪಿಸ್ಬೇಕಲ್ಲ. ಖಂಡಿತ ತಪ್ಪಿಸ್ತೇ, ಸಾಧ್ಯ ಹೆಂಗೆ? ಈ ಆಲೋಚನೆಗಳನ್ನು ಇಟ್ಕೊಂಡು ಬೌದ್ಧಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೋಡಿ ಆನುಭಾವಿಕ ನೆಲೆ ಬಿಟ್ಟು ಬೌದ್ಧಿಕವಾದ ನೆಲೆ ಬಂದಾಗ ಇದೇನಾಯಿತು ಅಂತ ಹೇಳಿದ್ರೆ, ಮತ್ತೆ ಏರುಪೇರುಗಳು ಸೃಷ್ಟಿಯಾದವು, ಅದರಲ್ಲಿ ಭಾಗಗಳು ಶುರುವಾದವು. ಇದನ್ನೆಲ್ಲ ಅಪ್ಪ ಬಸವಣ್ಣ ಗಮನಿಸಿ ಈ ಸಮಾನತೆಯ ನೆಲೆಯಲ್ಲಿ ಅವರು ತಂದರು. ಕಾಯಕದ ನೆಲೆಯಲ್ಲಿ ವ್ಯಕ್ತಿ ಎಲ್ಲರೂ ಸಮಾನರೇ. ಹೌದು. ಕಾಯಕದ ನೆಲೆಯಲ್ಲಿ ಅವನು ಮಾಡ್ತಕ್ಕಂಥ ಕಾಯಕ ಶ್ರೇಷ್ಠ, ಇವನು ಮಾಡ್ತಕ್ಕಂಥ ಕಾಯಕ ಕನಿಷ್ಠ ಅಂತ ಅನ್ನೋಂಥ ಲೆಕ್ಕದಲ್ಲಿ ನೋಡಿ, ಅವತ್ತಿನ ಕಾಲದಲ್ಲಿ ಶಾಲಾ ಕಾಲೇಜುಗಳು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಇರಲಿಲ್ಲ. ಮಕ್ಕಳು ಎಲ್ಲಿಂದ ವಿದ್ಯೆ ಕಲಿತಾ ಇದ್ರು? ತಂದೆ ತಾತರ ಏನು ಮಾಡ್ತಿದ್ರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಮನೆತನದ ಸಂಸ್ಕಾರ ಅಲ್ಲ, ಕಾಯಕ, ಕಾಯಕವೇ ಮನೆತನದ ಕಾಯಕ. ಆ ಕಾಯಕದ ನೆಲೆ ಬಂದಾಗ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ಒಬ್ಬ ಕುಂಬಾರ ಮಗುವಾಗಿದ್ದಾಗಲಿಂದಲೂ ಅದನ್ನು ಕಲಿತ, ಒಬ್ಬ ಚಮ್ಮಾರ ಮಗುವಾಗಿದ್ದಾಗಲಿಂದಲೂ ಅದನ್ನು ಕಲಿತ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಬಂದ. ಹೀಗಾಗಿ ಅದು ವಂಶಾನುಗತವಾದ ಕಾಯಕವಾಗಿ ರೂಪಿತವಾಗಲಿಕ್ಕೆ ಅವಕಾಶ ಆಯಿತು. ಆ ಲೆಕ್ಕದಲ್ಲಿ ಈ ಕಾಯಕ ಶ್ರೇಷ್ಠ, ಈ ಕಾಯಕ ಕನಿಷ್ಠ ಅಂತ ಅನ್ನೋಂಥ ಲೆಕ್ಕಗಳು ನಾವು ನಮ್ಮ ಅಹಂಕಾರದಿಂದ ತೋರಿಸಿದ್ವಿ. ಆ ದೃಷ್ಟಿ ಬಂದಾಗ ಅಪ್ಪ ಬಸವಣ್ಣ ಸಮಾನತೆಯ ನೆಲೆಯಲ್ಲಿ ಒಂದು ಮಾತು ಹೇಳ್ತಾರೆ. ಸೆಟ್ಟಿ ಎಂಬೆನೆ ಸಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ಮಡಿವಾಳನೆಂಬೆನೆ ಮಾಚಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ಯಾವುದು ಹೆಚ್ಚು ಯಾವುದು ಕಡಿಮೆ? ಕಾಯಕದ ನೆಲೆ ಎಲ್ಲ ಒಂದೇ.
ಮಾಡ್ತಕ್ಕಂಥ ಕೆಲಸಗಳು ಅಂತ ಅನ್ನೋಂಥ ಲೆಕ್ಕದಲ್ಲಿ ನಾವು ಅದಕ್ಕೆ ವಿಶೇಷವಾಗಿರುವಂಥ ಆಕಾರ ಕೊಟ್ವಿ. ತಲೆ ಬಹಳ ಶ್ರೇಷ್ಠ, ಕಾಲು ಬಹಳ ಕನಿಷ್ಠ. ಅದಕ್ಕೆ ಚಾತುರ್ವರ್ಣ ತಂದ್ವಿ. ಅಲ್ಲ, ಆ ವರ್ಣಕ್ಕೆ ಇದನ್ನ ಗಂಟು ಹಾಕಿದ್ದು ಆ ವಿಚಾರ ಬೇರೆ, ಅದನ್ನು ಹೇಳ್ತೀನಿ. ಒಂದು ಚಾತುರ್ವರ್ಣ ಅಂತ ಅನ್ನೋದು ಜಾತಿಯಿಂದ ಬಂದದ್ದಲ್ಲ. ಭಗವದ್ಗೀತೆ ಮಾತನ್ನೇ ಹೇಳೋದಾದ್ರೂ ಸಹ ಗುಣ ಕರ್ಮ ವಿಭಾಗಶಃ, ನಿನ್ನ ಸ್ವಭಾವ ಮತ್ತು ಮಾಡುವ ಕಾಯಕದಲ್ಲಿ ಅದು ಅನ್ವಯ. ವಿಶ್ವಾಮಿತ್ರ ಕ್ಷತ್ರಿಯ, ಅವನು ಹೇಗೆ ಬ್ರಾಹ್ಮಣ ಆದ? ವಾಲ್ಮೀಕಿ ಬೇಡ, ಅವನು ಹೇಗೆ ಮಹಾಕವಿಯಾಗಿ ಬ್ರಾಹ್ಮಣ ಆದ? ಅವನು ಋಷಿಯಾದ? ಹುಟ್ಟಿನಿಂದ ಅಲ್ಲ, ಇದು ಆಚರಣೆಯಿಂದ ನಮ್ಮ ಯೋಗ್ಯತೆ ಮೇಲೆ ನಾವು ಸಂಪಾದನೆ ಮಾಡಿದ್ದು ಅಂತ ಅನ್ನೋದು ಆ ಕಾಲದಲ್ಲಿ ಇದ್ದದ್ದನ್ನ ನಾವು ಬುದ್ಧಿವಂತರು ಹೇಗೆ ಅದನ್ನ ದಾರಿ ತಪ್ಪಿಸಿದ್ರು ಗೊತ್ತಾ? ಇದು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಮಾತ್ರ, ಕಲಿಯುಗದಲ್ಲಿ ಮಾತ್ರ ಇದು ಬದಲಾವಣೆ ಆಗೋದಿಲ್ಲ. ಅದೆಲ್ಲ ಆ ಶಾಸ್ತ್ರದ ಹೇಳೋದೆಲ್ಲ ಕೃತಯುಗದ್ದು, ಅದೆಲ್ಲ ತ್ರೇತಾಯುಗದ್ದು, ಅದೆಲ್ಲ ದ್ವಾಪರ ಯುಗದ್ದು. ಕಲಿಯುಗಕ್ಕೆ ಅನ್ವಯ ಆಗಲ್ಲ ಅಂತ ಹೇಳಿ ದಿಶಾಭೂಲ್ ಮಾಡಿ ನಮ್ಮ ಪಂಡಿತರು, ವಿದ್ವಾಂಸರು ವಿದ್ವಾನ್ ಆಗಬೇಕಾಗಿದ್ದು ವಿಧ್ವಂಸತೆಯಿಂದ ಈ ಕಥೆಯನ್ನ ಕೆಡಿಸಿಟ್ರು. ವಿದ್ವಾಂಸರೆಲ್ಲ ವಿಧ್ವಂಸಕರು, ವಿಧ್ವಂಸಕರಾದ್ರು. ಯಾಕೆಂದ್ರೆ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ. ಇದರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಲೆಕ್ಕದಲ್ಲೂ ಈ ರೀತಿ ಕಾಲದ ನೆಲೆಯಲ್ಲಿ ಬೇಕಾದಷ್ಟು ಚರ್ಚೆ ಬರ್ತದೆ. ನಮ್ಮ ದಯಾನಂದ ಸರಸ್ವತಿಗಳ ಆರ್ಯ ಸಮಾಜದ ನೆಲೆಯಲ್ಲಿ ಅವರು ಬರೆದಂಥ ಗ್ರಂಥಗಳು, ವ್ಯವಸ್ಥೆಗಳಲ್ಲೂ ಇದ್ರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳಿವೆ. ಆ ವಿಚಾರ ಬೇರೆ, ಅದು ಬೇಡ. ಆದರೆ ಈ ವ್ಯವಸ್ಥೆಯನ್ನು ಸಹಜವಾಗಿ ಜನರ ಮನಸ್ಸಿನಲ್ಲಿ ಸಹಜವಾಗಿ ಸಮಾನತೆಯನ್ನು ಬಿತ್ತುವಂಥ ಲೆಕ್ಕ ಇದೆಯಲ್ಲ, ಇದನ್ನು ಅಪ್ಪ ಬಸವಣ್ಣ ತಮ್ಮ ನೆಲೆಯಲ್ಲಿ ಮಾಡಿದ್ರು. ಹೇಳಿದ್ರಲ್ಲ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ. ಸಮಾನತೆ ಎಲ್ಲಿ? ಎಲ್ಲ ಶರಣರು ಸಮಾನರೇ. ಗುರುಗಳೇ, ಒಂದು ನಿಮಿಷ. ಈಗ ತಾವು ಹೇಳ್ತಕ್ಕಂಥ ಬ್ರಾಹ್ಮಣರು ಅನ್ನೋ ಮಾತು ಬಂತು. ಚಾತುರ್ವರ್ಣ ಪದ್ಧತಿಯಲ್ಲಿ ಅವರು ಮೇಲು ಕೀಳು ಬಂದಿದ್ದಕ್ಕೆ ಬಂತಲ್ಲ, ಆಗಲೇ ತಾವು ಚಾತುರ್ವರ್ಣ ಅಂದಾಗ ನೋಡಿ ಬೇರೆ ಅಲ್ಲ. ಒಂದು ಹೇಳ್ತೀನಿ, ಚಾತುರ್ವರ್ಣದಲ್ಲಿ ಗುಣ ಕರ್ಮ ವಿಭಾಗ ಅಂತ ಹೇಳಿದ್ರು, ಆದ್ರೆ ಅದನ್ನ ನೀವು ಮುಚ್ಚಿಟ್ರಲ್ಲ, ಇದು ನೀವು ಓದ್ತಕ್ಕದ್ದಲ್ಲ. ಅಲ್ಲ ಸರಿ. ಈಗ ಯಾಕೆ ನಗುವನಯ್ಯ? ಆ ಪರಿಣಾಮ ಬಂದಾಗ ಏನಾಯ್ತು ಅಂದ್ರೆ ಈ ಆಚರಣೆಗಳು ಜಾಸ್ತಿ ಆಗಿದ್ವು. ಜಾಸ್ತಿ ಆಗ್ಬಿಡಿ. ಈಗ ಆ ಜಾಸ್ತಿ ಆಗಿದ್ದಾಗ ಅಪ್ಪ ಬಸವಣ್ಣ ಅದನ್ನೇ ಹೇಳಿದ್ದು, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಶಾಸ್ತ್ರ ಹೇಳುತ್ತದೆ ಗುಣ ಕರ್ಮ ವಿಭಾಗ ಅಂತ, ಶಾಸ್ತ್ರ ಹೇಳುತ್ತೆ ಎಲ್ಲರೂ ಸಮಾನರು ಅಂತ. ಆದ್ರೆ ನಿಮ್ಮ ಆಚರಣೆ ಮತ್ತೆ ಅದು ವಚನಕ್ಕೂ ಮತ್ತೆ ಹಾಗೆ ಅಲ್ಲ ಗುರುಗಳೇ. ಈಗ ನಾವು ವಚನ ಒಂದು ಹೇಳುತ್ತೆ, ನೈಜ ಆಚರಣೆ ಇಲ್ಲದೆ. ಇಲ್ಲ, ನಾವು ಅದನ್ನೇ ಹೇಳಿದ್ವಲ್ಲ, ಈ ಒಂದು ಇದಿದೆಯಲ್ಲ, ವೋಲ್ಟೇಜ್ ಡೌನ್ ಆಗುವಂತ ವಿಧಾನ ಇದೆಯಲ್ಲ, ಅದನ್ನು ನಾವು ಇಟ್ಕೊಂಡಿದ್ದೇವೆ ಅಂತ. ನೀವು ಟ್ರಾನ್ಸ್ಫಾರ್ಮರ್ಗಳಾಗಿ ಬೆಳೆಸಬೇಕಿದೆ. ಇಲ್ಲ, ಅದು ಟ್ರಾನ್ಸ್ಫಾರ್ಮರ್ಗಳೆಲ್ಲ ರಿಫಾರ್ಮರ್ಗಳಾಗಬೇಕಾಗಿದೆ ಈಗ. ನೋಡಿ, ಅದು ಹೇಳಿದ್ನಲ್ಲ, ಯಾವ ರೀತಿ ಒಂದು ಮೂಲ ಆಶಯ ಯಾವ ರೀತಿ ಅದು ಬರ್ತಾ 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 ಗಳಿತವಾಗ್ತಾ ಹೋಗ್ತದೆ ಅಂತ ಅನ್ನೋದಕ್ಕೆ ಮೊದಲಿಂದಲೂ ಇತಿಹಾಸ ಇದೆ. ಅದೇ ಕಾರಣಕ್ಕೆ ಇದು ನೈಜ ಆಚರಣೆ ಕಾರ್ಯಕ್ರಮ ಗುರುಗಳೇ, ಮತ್ತೆ ಜನರನ್ನ ಸನ್ಮಾರ್ಗದ ಕಡೆ ನೋಡು, ಈ ದಾರಿಯಲ್ಲಿ ಅಂತ ತೋರಿಸ್ಲಿಕ್ಕೋಸ್ಕರ ಇದು ನಿಜಾಚರಣೆ. ಅಲ್ಲ ನೋಡಿ, ಸಮಾನತೆಯ ನೆಲೆ ಬಂದಾಗ ಕಲ್ಯಾಣದಲ್ಲಿ ಹಾಗಾದ್ರೆ ಏನು ಸಮಾನತೆ ಇತ್ತು? ಬಸವಣ್ಣ ಈ ಶೆಟ್ಟಿ ಎಂಬೆನೆ ಸಿರಿಯಾಳನ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. 27 ವರ್ಷದಲ್ಲಿ ಅನುಭವ ಮಂಟಪ ಎಂತ ಒಂದು ಪರಿವರ್ತನೆ ತಂತು. ಆ ಲೆಕ್ಕಕ್ಕೆ ಬಂದಾಗ ಪ್ರಭುದೇವರ ಒಂದು ವಚನ ನಾನು ಯಾವಾಗಲೂ ಅದು ನನ್ನ ನೆನಪು ಬರ್ತಾ ಇರ್ತದೆ. ನಮ್ಮ ಶರಣ ಸಮಾಜ ಹೇಗಿದೆ ಅಂತಂದ್ರೆ ಹರಿವ ನದಿ ಇದ್ದಾಗೆ. ಹರಿವ ನದಿಯಲ್ಲಿ ಎಲ್ಲವೂ ಸಮಾನ. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಬರೀ 3 ಉದಾಹರಣೆ ಕೊಟ್ಟು ಅಷ್ಟೇ ಹೇಳಲಿಲ್ಲ ಅವರು, ಮುಂದೆ ಹೇಳ್ತಾರೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು.
ಇದು ಮೂಲ ತತ್ವ. ಸರ್ವಾಂಗ ಲಿಂಗಿಗಳಾದಾಗ ಅಸಮಾನತೆ ಬರೋಕ್ ಸಾಧ್ಯ ಅಲ್ಲ. ಸರ್ವಾಂಗ ಲಿಂಗಿಗಳು ಅಂತಂದ್ರೆ ಅದ್ಭುತ ಅದು. ಅಲ್ಲ, ಹೇಳ್ತೀನಿ, ಎಲ್ಲರೂ ಸರ್ವಾಂಗದಲ್ಲಿ ಲಿಂಗ ಕಟ್ಕೊಂಡಿದ್ದವರು ಅಂತ ಅರ್ಥ ಮಾಡೋದಲ್ಲ ಅದು. ನಾವು ತಿಳ್ಕೊಂಡ ಅಲ್ಲ, ನಾವ್ ಹೇಳೋದು ಕೇಳಿ. ಸರ್ವಾಂಗ ಲಿಂಗಿಗಳು ಅಂತಂದ್ರೆ ತಮ್ಮ ಆಚರಣೆಗಳಲ್ಲಿ ಲಿಂಗ ಅಂದ್ರೆ ಜಾಗೃತಿಯ ಪ್ರತೀಕ. ನಾವು ಖಂಡಿತ ನೋಡಿ, ನಾನು ಹಿಂದೆನೂ ಹೇಳಿದ್ದೀನಿ, ಲಿಂಗವೆಂಬುದು ಅನಂತದ ಹೆಸರು, ಜಗವನ್ನೊಳಗೊಂಡ ಲಿಂಗ. ನಿರಾಕಾರವನ್ನ ಸಾಕಾರ, ನಮ್ಮ ಆಕಾರ, ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುತ್ತೆ ಸರ್. ಆ ಕಲ್ಪನೆ ನಮ್ಮ ಕ್ರಿಯೆಯಿಂದ ಸಾಕಾರಗೊಳ್ತದೆ. ನಾನೊಂದು ಚಿತ್ರ ಬರೀಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುತ್ತೆ. ಅದು ಕಲ್ಪನೆ ಚಿತ್ರವಾಗೋದಿಲ್ಲ, ನನ್ನ ಕೈ ಕೆಲಸ ಮಾಡಬೇಕು. ಮಾಡ್ಲೇಬೇಕು. ನನ್ನ ಕಲ್ಪನೆ ಕ್ರಿಯೆಯಿಂದ ಜಾಗೃತವಾಗಿ ಸಮಾನತೆಗೆ ಬರ್ತದೆ. ಹೌದು. ಆ ಲೆಕ್ಕದಲ್ಲಿ ಪ್ರತಿಯೊಂದು ಚಿಂತನೆಯನ್ನ ಜಾರಿ ಕೊಡುವಂಥ ಲೆಕ್ಕದಲ್ಲಿ ಸಮಾನತೆಯ ಆಧಾರದಲ್ಲಿ ತಂದು ಇಡೀ ಕಲ್ಯಾಣದಲ್ಲಿ ಎಲ್ಲರೂ ಶರಣರಾದರು. ಆದರೂ ನಮ್ಮ ಜನ ಏನು ಮಾಡ್ತಿದ್ರು ಅಂದ್ರೆ, ಅವತ್ತಿನ ಕಾಲದಲ್ಲಿ ಮಾಚಯ್ಯ ಶರಣರು ಅಂತ ಕರೆಯೋದಕ್ಕಿಂತ ಮಡಿವಾಳ ಮಾಚಯ್ಯ ಶರಣರು ಅಂತ ಕರೀತಾ ಇದ್ರು, ಡೋಹಾರ ಕಕ್ಕಯ್ಯ ಅಂತ ಕರೀತಾ ಇದ್ರು. ಯಾಕೆ ಗುರುಗಳೇ ಹಾಗೆ? ಅದರಲ್ಲಿ ಎರಡು, ಅವರ ಕಾಯಕಕ್ಕೂ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ ಅಂತ ಅನ್ನುವ ನೆಲೆಯಲ್ಲಿ, ಇಂಥ ಕಾಯಕದವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಅವರ ಕಾಯಕದ ಹೆಸರನ್ನ ಅವರ ಜೊತೆಯಲ್ಲಿ ಜೋಡಿಸ್ಕೊಂಡು ಬಂದದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಕಾಯಕ ಗೌರವ, ಆ ಕಾಯಕಕ್ಕೂ ಗೌರವ ಇದೆ ಅಂತ. ಆದರೆ ಮುಂದೆ ನಾವೇನು ಮಾಡಿದ್ವಿ? ಮುಂದೆ ಏನು ಮಾಡಿದ್ವಿ ಅಂದ್ರೆ ಅವರನ್ನ ಕೇವಲ ಕಾಯಕಕ್ಕೆ ಸೀಮಿತಗೊಳಿಸಿದ್ವಿ. ಹೌದು. ಆದ್ರಿಂದ ನೋಡಿ, ಒಂದು ಹೇಳ್ತೇನೆ, ಇವತ್ತಿಗೂ ಚಪ್ಪಲಿ ಹೊಲಿಯವರು ಇವತ್ತು ಆ ಫಜೀತಿ ಆಗಿ ನಡೀತಾ ಇದೆ. ಆಚರಣೆಯಲ್ಲಿದೆ ಅಲ್ಲಿ. ಇವತ್ತು ಆ ಫಜೀತಿ ನಡೀತಾ ಇದೆ. ಮತ್ತೆ ಮಡಿವಾಳ ಮಾಚಯ್ಯನವರು, ನಾವು ಮಡಿವಾಳ ಸಂಘದವರು, ನಮ್ಮ ಶರಣ ಮಡಿವಾಳ ಮಾಚಯ್ಯ, ನಾವು ಅವನನ್ನ ಬಹಳ ದೊಡ್ಡದಾಗಿ ಬೆಳೆಸಬೇಕು. ಡೋಹಾರ ಕಕ್ಕಯ್ಯ, ನಾವು ಡೋಹಾರ ಸಮಾಜದವರು. ಆಯ್ತಪ್ಪ, ಅವರು ಹೇಗಿದ್ರು ನೀನು ಹಾಗಿದ್ದೀಯ? ಮತ್ತೆ ಅವರನ್ನು ಹೊಗಳೇನು ಪ್ರಯೋಜನ? ಹೊಗಳಿ ಹೊನ್ನ ಶೂಲ ಅಷ್ಟೇ. ಅಲ್ಲ ನೋಡಿ, ಎಂಥ ಒಂದು ಲೆಕ್ಕದಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವರು ಕೇಳ್ತಾರೆ, ಕಟ್ಟಿದ ಲಿಂಗವ ಸಟೆ ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿಯಾಗಿ ಬೀಳುವ ಲೊಟ್ಟೆ ಮೂಳರಿರ ಕೇಳಿರೋ, ಕೊಟ್ಟು ಬಿಡಿ ನಿಮ್ಮ ಲಿಂಗವನ್ನು. ನೀನು ಅದಕ್ಕೆ ಹೋಗ್ತೀಯಲ್ಲ, ಬೇಡ ಅಂತ ಹೇಳಲ್ಲ ನಾನು, ಇದನ್ನ ಬಿಚ್ಚಿಕೊಟ್ಬಿಡು. ಇಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನೀವು ಹಾಗೆ ಹೇಳ್ಬೇಕು ಗುರುಗಳಾಗಿ. ನೀವು ಹೇಳಿದ್ದು ಸರಿ, ಆದ್ರೆ ನಾನು ಹೇಳಿದ್ದೀನಲ್ಲ ಹಿಂದೆ, ಹಂಗೆ ಹೇಳಿ ಏನ್ ಪ್ರಯೋಜನ? ಪರಿವರ್ತನೆ ಅಲ್ಲ, ಆಗಲ್ಲ. ಲೋಟನೆ ಹೊಡಿ. ಅಲ್ಲ, ಒಂದು ಹೇಳ್ತೀನಿ, ಆ ಲೆಕ್ಕದಲ್ಲಿ ನಮ್ಮ ಆಚರಣೆ ಮತ್ತು ಅವರ ವ್ಯವಸ್ಥೆಗಳನ್ನು ನಾವು ತಂದು ಅದಕ್ಕೆ ಹೇಳುವಂಥ ಒಂದು ಗಟ್ಟಿತನ ಇರಬೇಕು. ಈಗ ಏನಾಗಿದೆ ಅಂತಂದ್ರೆ, ಎಲ್ಲವನ್ನೂ ಹೊಂದ್ಕೊಂಡು ಹೋಗುವಂತ ಒಂದು ಲೆಕ್ಕಾಚಾರದಲ್ಲಿ ಹಾಗೂ ಇದೆ, ಹೀಗೂ ಇದೆ, ಎಲ್ಲ ನಡೀಲಿ ಅನ್ನೋಂಥ ಪ್ರಶ್ನೆ ಬಂದಾಗ ಒಂದು ನಿಮಿಷ, ನೈಜ ಆಚರಣೆಗಳಿಗೆ ಎಲ್ಲಿ ತನ್ನ ಸ್ವಾದವನ್ನು ಕಳ್ಕೊಂಡು ಬಂದ್ವಿ. ನೀವು ಟ್ರಾನ್ಸ್ಫಾರ್ಮರ್ಗಳು ಏನಿದ್ರಿ ಇದನ್ನು ಗಟ್ಟಿಗೊಳಿಸ್ಲಿಲ್ಲ. ಈಗ ಗಟ್ಟಿಗೊಳಿಸುವ ಸಮಯ ಬಂದಿದೆ. ಗಟ್ಟಿಗೊಳಿಸುವ ಸಮಯ. ಗಟ್ಟಿಗೊಳಿಸದೆ ಹೋದರೆ ಮತ್ತೆ ಇದು ಇತಿಹಾಸ ಸೇರುತ್ತೆ ಅಂತ ನಾನು 2-3 ನೋಡಿ. ಅಪ್ಪ ಬಸವಣ್ಣ ಅದಕ್ಕೊಂದು ಮಾತು ಹೇಳ್ತಾರೆ, ಮನೆಯ ತೊತ್ತಲಸಿದೊಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿ ಕೂಡಲ ಸಂಗಮ ದೇವ. ಆಮೇಲೆ ಒಂದು ಹೇಳ್ತೀನಿ ಕೇಳಿ, ಅಲ್ಲಿ ಒಂದು ಮಾತು, ನಾನಾಗ್ಲೇ ಪ್ರಭುದೇವರು ವಚನ ಹೇಳಿದೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗ ಲಿಂಗಿಗಳು. ಅದ್ರ ಅರ್ಥ ಏನು? ಎಲ್ಲರೂ ಸಮಾನರು. ಅದರಲ್ಲಿ ಭಕ್ತರು ಬೇರೆ, ಜಂಗಮರು ಬೇರೆ, ಗುರುಗಳು ಬೇರೆ, ಅವರು ಬೇರೆ, ಇವರು ಬೇರೆ ಅನ್ನೋಂಥ ಲೆಕ್ಕ ಇಲ್ಲ. ಮತ್ತೆ ಯಾಕೆ ಹಂಗೆ ಬಂತು ಗುರುಗಳೇ? ಅಸಮಾನತೆ ಯಾಕೆ ಬಂತು? ಅಲ್ಲ, ಒಂದು ಹೇಳೋದು ಕೇಳಿ. ಆ ದಾರಿಯಲ್ಲಿ ಬಂದಂಥ ಒಂದು ವ್ಯವಸ್ಥೆಯಲ್ಲಿ ಕಲ್ಯಾಣದ ಕ್ರಾಂತಿಯ ನಂತರ ನೋಡಿ, ಹರಿಯೋ ನೀರು ಬಹಳ ಶುದ್ಧವಾಗಿ ಹರಿತಾ ಇರ್ತದೆ, ಕಸ ಕಡ್ಡಿ ಪಕ್ಕದಾಗಿರ್ತದೆ, ಆ ವೇಗಕ್ಕೆ ಪಕ್ಕಕ್ಕೆ ಹೋಗಲ್ಲ. ನೀರಿನ ವೇಗ ಕಡಿಮೆ ಆದಾಗ ಮತ್ತೆ ಅವೆಲ್ಲ ಬಂದು ಆವರಿಸ್ಕೊಳ್ತಾವೆ. ಅರ್ಥ ಆಯ್ತು. ಈಗ ವೇಗ ಕಮ್ಮಿ ಆಗಿದೆ, ಅದಕ್ಕೆ ತಿಪ್ಪೆ ಆಗ್ತಾ ಇದೆ ಅಲ್ಲ, ಅದೆಲ್ಲ ಮತ್ತೆ ಕಸ ಎಲ್ಲ ತೇಲ್ಕೊಂಡು ಬಂದು ಒಳಗೆ ಸೇರ್ಕೊಳ್ತದೆ. ಅದು ಅದಕ್ಕೇನು ಮಾಡಬೇಕು? ನಮ್ಮ ಅಂತರಂಗದಲ್ಲಿ ಆ ವ್ಯವಸ್ಥೆಗಳನ್ನು ಶುದ್ಧವಾದ ರೀತಿಯಿಂದ ಇಟ್ಟುಕೊಂಡು
ಪ್ರತಿಯೊಂದು ನೋಡಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಪೂಜೆ ವ್ಯವಸ್ಥೆಗಳು ನಮ್ಮ ಚಿಂತನೆ ಅನ್ನೋದು ಪಾರ್ಟ್ ಟೈಮ್ ವರ್ಕ್ ಆಗಿದೆ. ಇನ್ನೊಮ್ಮೆ ಹೇಳಿ ಗುರುಗಳೇ, ಏನು ನಾವು ನಮ್ಮ ಪೂಜೆ ವ್ಯವಹಾರ ಸಂಸ್ಕಾರ ನಮ್ಮ ವ್ಯವಸ್ಥೆಗಳನ್ನು ತಿಳ್ಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದು ಪಾರ್ಟ್ ಟೈಮ್ ಆಗಿದೆ. ನಾವು ನಮ್ಮ ಲೌಕಿಕವಾಗಿರ್ತಕ್ಕಂಥ ಸಂಪಾದನೆ ವ್ಯವಹಾರ ಈ ವ್ಯವಸ್ಥೆಗಳಿಗೆ ನಾವು ಎಷ್ಟು ಸಂಪೂರ್ಣವಾಗಿ ಮನಸ್ಸನ್ನು ಸೇರಿಸ್ತೇವೆ, ಅಷ್ಟು ಲೆಕ್ಕದಲ್ಲಿ ಇದನ್ನು ಸೇರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಶರಣರು ಹೇಳಿದ್ದೇನು ಅಂತಂದರೆ, ನೀನು ಅದನ್ನು ಬಿಡಬೇಡ ಇದನ್ನು ಮಾಡುವಂತೆ ಹೇಳಲಿಲ್ಲ ಅವರು. ಅವ್ರು ಹೇಳಿದ್ದಿಷ್ಟೇ, ನೀನು ಏನು ಮಾಡ್ತೀಯ ಅದನ್ನು ಶರಣ ಪ್ರಜ್ಞೆಯಲ್ಲಿ ಮಾಡು, ಸಮಾನತೆಯ ಪ್ರಜ್ಞೆಯಲ್ಲಿ ಮಾಡು ಅಂತ ಹೇಳಿದ್ರು. ಅಲ್ಲಿ ಹಿಂಗೆ ಹೇಳಿದ್ರು ಗುರುಗಳೇ ಒಂದು ವಚನ. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಆ ವ್ಯವಸ್ಥೆ ಮೂಲ ಸತ್ವ ಸ್ವಲ್ಪ ತೆಗೆದಿಟ್ಟು ಮತ್ತೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ವ್ಯವಸ್ಥೆ ಕಾಯಕದಲ್ಲಿ ನಿರತನಾದಡೆ ಗುರುಪೂಜೆಯಾದಳು ಮರೆಯಬೇಕು ಅಂತ ಹೇಳಿ ಮತ್ತೆ ನೀವು ಇದನ್ನು ಹೇಳಿದ್ರೆ ನೋಡಿ, ಕಾಯಕದಲ್ಲಿ ನಿರತನಾದರೆ ಗುರುಪೂಜೆಯಾದರೂ ಅದಕ್ಕೆ ಬಿಟ್ಬಿಟ್ಟಿವೆ ಆ ಕಡೆ ಅಂತ ಅಂದ್ರೆ ಅಲ್ಲ. ಆ ರೀತಿ ನೀವು ಕಾಯಕದಲ್ಲಿ ನಿರತರಾಗ ಅದನ್ನು ಮರೆತಿಲ್ಲ. ಕಾಯಕವನ್ನು ಮಾಡ್ತಾ ಇದ್ದೀರಾ ನೀವು? ಹೌದು. ಇಲ್ಲ, ಕಾಯಕ ಅಂದ್ರೇನು? ಸತ್ಯ ಶುದ್ಧವಾಗಿ. ಅದು ಸತ್ಯ ಶುದ್ಧತೆ ಇದೆಯಾ? ಆತ್ಮನಿರೀಕ್ಷೆ ಮಾಡಿದ್ದೀರಾ? ಎಲ್ರಿಗೂ ಇಲ್ಲ ಅನ್ಬೋದು. ಒಂದು ಹೇಳ್ತಿದ್ ಬರೀ ಕಾಯಕ ಅನ್ನೋದು ಶಬ್ದ ಅಲ್ಲ, ಅದು ಅಂತರಂಗದ ಪ್ರಜ್ಞೆ, ಒಳ ಎಚ್ಚರಿಕೆ. ಆಮೇಲೆ ನೋಡಿ, ಅದನ್ನ ಯಾವುದೇ ಒಂದು ಕಾಯಕ ಮಾಡಬೇಕಾದ್ರೂ ಎಚ್ಚರಿಕೆ ಹೇಗಿರಬೇಕು ಅನ್ನೋದಕ್ಕೆ ಲದ್ದೆ ಸೋಮಣ್ಣ ಹೇಳ್ತಾರೆ. ಆವಾವ ಕಾಯಕವ ಮಾಡಿದರೂ ಸ್ವಕಾಯಕವ ಮಾಡಿ. ಹೌದು. ಏನೇ ಕೆಲಸ ಮಾಡು, ಇನ್ನೊಬ್ಬರ ಒತ್ತಡಕ್ಕೆ ಇನ್ನೊಬ್ಬರ ಇದಕ್ಕೆ ತೋರಿಕೆಗೆ ಮಾಡಬೇಡ, ನಿನ್ನ ಮನಸ್ಸೊಪ್ಪಿದ ಕೆಲಸ ಮಾಡು. ಆಮೇಲೆ ನಾನು ಮಾಡಿದ್ದನ್ನ ಬಂದುದ ಅನುವರಿದು ಗುರುಲಿಂಗ ಜಂಗಮ ಕರ್ಪಿಸಿ, ನಾನು ಮಾಡಿದ ಕೆಲಸ ಇದು ಸರಿಯಾಗಿದೆಯಾ ಮೊದಲು ನನ್ನ ಅರಿವು ಮೆಚ್ಚಿಕೊಳ್ಬೇಕು. ಆ ಕೆಲಸದಲ್ಲಿ ನನ್ನ ಏಕಾಗ್ರತೆ ಹೇಗಿದೆ ಅಂತ ಅದನ್ನ ನಾವು ಗಮನಿಸಬೇಕು. ಅದು ಲಿಂಗ. ಇದರಿಂದ ಸಮಾಜಕ್ಕೆ ಸಹಜವಾದ ಅನುಕೂಲ ಆಗಿದೆಯಾ, ಸಮಾಜಕ್ಕೆ ಇದರಿಂದ ಏನು ತೊಂದರೆ ಆಗಿಲ್ವಾ ಅಂತ ಅನ್ನೋಂಥ ಎಚ್ಚರ ಇರಬೇಕು. ನಾನು ಮಾಡಿದ ಕೆಲಸದಿಂದ ಸಮಾಜಕ್ಕೆ ತೊಂದರೆ ಆದರೆ, ಎಲ್ಲರಿಗೆ ತೊಂದರೆ ಆದರೆ, ಯಾರಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಆ ಕೆಲಸ ಆಗಬೇಕು. ಗುರುಲಿಂಗ ಜಂಗಮ ಕರ್ಪಿಸಿ ಕಾಯಕ ಮಾಡುವಂಥ ವಿಧಾನವನ್ನು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು, ಅದರಿಂದ ಬಂದದ್ದನ್ನು ಈ ಮೂರು ವ್ಯವಸ್ಥೆಗಳಿಗೆ ಅದನ್ನು ಸರಿಯಾದ ರೀತಿಯಿಂದ ಉಪಯೋಗಿಸಿ ಮಿಕ್ಕಿದ್ದನ್ನು ನೀನು ಸ್ವೀಕಾರ ಮಾಡಿ ಸುಖದಿಂದಿರ್ಬೋದು. ಮುಂದಿನ ಮಾತು ಹೇಳ್ತಾರೆ ಸರ್, ವ್ಯಾಧಿ ಬಂದರೆ ನರಳು, ರೋಗ ಬಂದರೆ ಒರಲು, ಮರಣ ಬಂದರೆ ಸಾಯಿ, ಅದಕ್ಕೆ ಆ ದೇವರ ಹಂಗೇಕೆ ಎಂಬ ಬಾಪು ಲದ್ದೆಯ ಸೋಮ. ಇದು ನಾನು ಹೇಳ್ತೀನಿ, ಇವರು ನಾಸ್ತಿಕವಾದ ಆ ವಾದ ಈ ವಾದ ಅಂತ 108 ವಾದಗಳು ಇಟ್ಕೊಂಡು ನಾವು ಬುದ್ಧಿಜೀವಿಗಳು ಸ್ವಬುದ್ಧಿಜೀವಿಗಳು ಪ್ರಸಿದ್ಧ ಜೀವಿಗಳು ನಾವು ಹೋಗ್ತೀವಲ್ಲ. ಹೌದು, ತರ್ಕಕ್ಕೊಳಗಾಗ್ಬಿಟ್ಟಿದ್ದೀರಿ. ಅಲ್ಲ ಹೇಳ್ತೀನಿ, ಈ ಪ್ರಜ್ಞೆ ಜಾಗೃತವಾಗಿದೆಯಾ ಅಲ್ಲಿ? ಇಲ್ಲ. ಮತ್ತೆ ಅದರಲ್ಲೂ ನಡೆಯೊಂದು ಪರಿ ನುಡಿಯೊಂದು ಪರಿ ಆಗ್ಬಿಡ್ತಲ್ಲ. ಹೌದು. ಮತ್ತೆ ಹಾಗಾದ್ರೆ ಎಲ್ಲಿ ಲೆಕ್ಕ ಬರ್ತದೆ? ಶರಣ ಪ್ರಜ್ಞೆ ಇದೆಯಲ್ಲ, ಅತ್ಯಂತ ಸೂಕ್ಷ್ಮ, ಅದು ಎಳೆದಷ್ಟು ವಿಶಾಲ, ಸೇರಿಸಿದಷ್ಟು ಸಂಕ್ಷಿಪ್ತ. ಅದು ಸತ್ಯ. ಅದನ್ನ ಈಗ ನೈಜ ಆಚರಣೆಗೆ ತರೋದು ಹೇಗೆ? ಆ ಲೆಕ್ಕದಲ್ಲಿ ಸಮಾನತೆ ಅಂತ ಅನ್ನುವಂಥದ್ದನ್ನ ಕಲ್ಯಾಣ ಹೇಗೆ ಸಾಧಿಸ್ತು? ಸಮಾನತೆ ಅಂತಂದ್ರೆ ಹರಿವ ನೀರಿನ ಹಾಗೆ ಎಲ್ಲರೂ ಸಮಾನರು, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅನುಭವ ಮಂಟಪದಲ್ಲಿ ನಾವೇನು ಮಾಡಿದ್ವಿ? ಆಮೇಲೆ ಅನುಭವ ಮಂಟಪದಲ್ಲಿ ಅಧ್ಯಕ್ಷರಾಗಿದ್ದವರು ಪ್ರಭುದೇವರು, ಅವರು ಬಹಳ ಶ್ರೇಷ್ಠ. ಅನುಭವ ಮಂಟಪ ಸಿದ್ಧ ಮಾಡಿದವನು ಈ ಶರಣರು, ಇವರು 5 ಜನ ಬಹಳ ಶ್ರೇಷ್ಠರು. ಆ ಲೆಕ್ಕದಲ್ಲಿ ಎಲ್ಲೂ ಇಲ್ಲ. ಅಲ್ಲ ಗುರುಗಳು, ಒಂದು ನಿಮಿಷ, ಎಲ್ಲೂ ಇಲ್ಲ ಪ್ರಶ್ನೆ ಬರಲ್ಲ. ಈಗಲೇ ನಮ್ಮ ಸ್ಕ್ರೀನ್ ಮೇಲೆ ಅನುಭವ ಮಂಟಪದ ಚಿತ್ರ ನೋಡೋಣ. ಚಿತ್ರದಲ್ಲಿ ನೇರವಾಗಿ ಅಲ್ಲಮ ಪ್ರಭುಗೆ ವಿಶೇಷವಾದ ಪೀಠ ಮಾಡಿ ನಾವು ಚಿತ್ರಿಸ್ಕೊಂಡು ಎಲ್ರಿಗೂ ಅದನ್ನೇ ಹೇಳ್ತಾ ಬಂದಿದ್ದೀವಿ. ಅಂದರೆ ಪೀಠದಲ್ಲೂ ಒಂದು ಸಮಾನತೆ ಇಲ್ಲ. ಅಲ್ಲಮ ಪ್ರಭುಗಳು ಮೇಲಿನವರು, ನಾವು ಕೆಳಗಿನವರು. ಅಲ್ಲಿಂದ ಆ ಚಿತ್ರ, ನೀವು ಚಿತ್ರ ಅಂದಿದ್ದು ಕೇಳ್ತಾ ಅಲ್ಲ, ನಾನು ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೆ. ನೀವೇನು ಹೇಳ್ತಾ ಇದ್ದೀರಿ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ನೋಡಿ, ಆ ಶರಣರ ಸಮಾನತೆ, ಹರಿವ ನದಿ ಮತ್ತು ಬೀಸುವ ಗಾಳಿ, ಈ ರೀತಿ ಸರ್ವಾಂಗ ಲಿಂಗಿಗಳಾಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಮಾರ್ಗದರ್ಶಿಗಳಾಗಿ ಪ್ರಭುದೇವರು ಹೆಚ್ಚು ಜನರಿಗೆ ಮಾರ್ಗದರ್ಶನ ಮಾಡ್ತಿರ್ಬೋದು.
ಆದ್ರೆ ಅವ್ರು ಬಹಳ ಹೆಚ್ಚು, ಇವ್ರು ಬಹಳ ಕಡಿಮೆ ಆ ಚಿತ್ರದಲ್ಲಿ ಹಂಗೆ ಇರೋದು, ಅವ್ರಿಗೊಂದು ಸಿಂಹಾಸನ ಕೊಟ್ಟು ಕುಂಡ್ರಿಸ್ಬಿಟ್ಟಿದ್ದೀವಿ. ಆ ಸಿಂಹಾಸನ ಹಾಕದೇ ಇದ್ರೆ ಪ್ರಭುದೇವರ ಪರಂಪರೆಯಲ್ಲಿ ಬಂದವರು ನಾವು ಸಾಮಾನ್ಯವಾಗಿ ಕೂತ್ಕೊಳಕ್ಕಾಗುತ್ತಾ? ಇದು ಇಲ್ಲಿ ಮತ್ತೆ ಅದನ್ನೇ ನಾನು ಹೇಳ್ತಾ ಇರೋದು. ಹೌದು. ಈಗ ಅಸಮಾನತೆ ಅನ್ನೋದು ಅನುಭವ ಮಂಟಪ ಬಹಳ ಅಭಿಮಾನದಿಂದ ಹೌದು, ಎಲ್ಲರೂ ಹೌದು, ಕೂಡ ಹೌದು, ನಾವು ಹೌದು ಜಗತ್ತಿನ ಯಜಮಾನ್ರೆ, ಪ್ರಜಾಪ್ರಭುತ್ವದ ಅಲ್ಲ, ನೀವು ಹೇಳೋದು ನಾಯಕರು. ಸರಿ. ಅವೆಲ್ಲ ನಾವು ಹೇಳಿದ್ರು ಯಾಕೆ ಅಲ್ಲಿ ಚಿತ್ರ ಹಾಗೆ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಹಾಗೆ ಅವರು ಅಂತ ಹೇಳಿದ್ರೆ ಮಾತ್ರ ನಾವು, ಇಲ್ಲ ಅಂದ್ರೆ ನೀವು ಸಮಾನವಾಗಿರ್ತಕ್ಕಂಥ ನೆಲೆಯಲ್ಲಿ ಪ್ರಭುದೇವರನ್ನು ಕುಂಡಿಸಿದ್ರೆ ಆವಾಗ ನೀವ್ಯಾಕೆ ಎತ್ತರವಾದ ಸಿಂಹಾಸನ ಕೂತಿದ್ದೀರಿ, ನಿಮ್ಗೆ ಯಾಕೆ ಸಿಂಹಾಸನ ಬೇಕು ಅಂತ ನೀವು ಕೇಳಿದ್ರೆ ನಾವ್ ಹೆಂಗ್ ಉತ್ತರ ಹೇಳೋದು? ಇವತ್ತಿನ ಗುರುಗಳು ಅದನ್ನೇ ಮಾಡ್ತಾರೆ, ನನಗೆ ಎತ್ತರ ಮಾಡು, ಕುರ್ಚಿ ಎತ್ತರ ಅಲ್ಲ, ಅದು ಬಿಡಿ, ಅದು ಯಾಕೆ ಬಿಡ್ಲಿ ಗುರುಗಳೇ? ಇವತ್ತು ಸಮಾನತೆ ಮತ್ತು ಅಸಮಾನತೆ ಅಲ್ಲ, ಅದು ನಾವು ಹೇಳ್ದೇನೆ ನಮ್ಮ ಶ್ರೋತೃಗಳಿಗೆ ಅರ್ಥವಾಗಿರುತ್ತೆ. ಅರ್ಥ ಆಗಿದೆ ಬಿಡಿ, ಅದಕ್ಕೋಸ್ಕರ ಅದು ಬೇಡ. ಯಾಕೆ ಬೇಡ ಗುರುಗಳೇ? ಹಾಗಾದ್ರೆ ಈ ಸಮಾನತೆ ತರಬೇಕು ಅನ್ನೋ ನಿಜಾಚರಣೆಯ ಉದ್ದೇಶ ಇರುವಾಗ ಯಾಕೆ ತರೋದು ಇದನ್ನ? ನೀವು ದರ್ಶನ ನೋಡಿ, ಒಂದು ಮಾತು ಹೇಳ್ತೀನಿ, ನೀವು ಜಗದ್ಗುರುಗಳ ಅಲ್ಲ ನಾವು ಜಗದ್ಗುರುಗಳು, ಜಗತ್ತು ಗುರುವಾಗುವಂತ ಪ್ರಶ್ನೆ ಬೇಡ. ಹಾಗಿದೆಯಲ್ಲ ಗುರು, ಬೇಡ. ನಾನು ಹೇಳೋದು ಕೇಳಿ. ಪ್ರಭುದೇವರು ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡಿದ್ಮೇಲೆ ಮಹಾದೇವಿ ಅಕ್ಕಗಳ ಶ್ರೀಪಾದಕ್ಕೆ ನಮೋ 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 ಅಂದ್ರು. ಅದು ಸಮಾನತೆಯ ನೆಲೆಯಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಇದ್ದಂಥ ಒಂದು ವ್ಯವಸ್ಥೆ. ಇನ್ನೊಂದು ವಚನದಲ್ಲಿ ಪ್ರಭುದೇವರು ಹೇಳ್ತಾರೆ, ಆ ಗುಹೇಶ್ವರನನ್ನ ಕೇಳ್ಕೊಳ್ತಾರೆ, ಎನ್ನನ್ನು ಬಸವಣ್ಣನನ್ನಾಗಿ ಹುಟ್ಟಿಸದೆ ಏಕೆ ಪ್ರಭುವಾಗಿ ಹುಟ್ಟಿಸದೆ ಅಂತ ಕೇಳ್ತಾರೆ. ಅವ್ರು ಎಲ್ಲ ಹೇಳ್ತಾರೆ ಗುರುಗಳು, ನೀವು ಅದನ್ನು ಹೇಳ್ತೀರಿ. ಆದರೆ ನೈಜವಾಗಿ ಈಗ ವೇದಿಕೆ ನಾವೇ ಸೃಷ್ಟಿ ಮಾಡ್ತೀವಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಎತ್ತರ ಕುರ್ಚಿ ಕೊಡ್ತೀವಿ, ಎಲ್ಲವನ್ನೂ ಕೂಡ. ಇತ್ತೀಚೆಗೆ ನಾನು ಬಸವ ಕಲ್ಯಾಣದ ಒಂದು ಸಭೆ, ಸುಮಾರು ಒಂದು ಲಿಂಗಾಯತ ಸಮುದಾಯದ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತು. ಒಂದು 20-25 ಸಾವಿರ ಜನ ಮುಂದೆ ಕೂತಿದ್ರು. ನನಗೆ ಬೆಂಗಳೂರಿಂದ ಕರೆದಿದ್ದರು ಮಹಾಸಭೆ ಕಡೆಯಿಂದ. ಅಲ್ಲಿ ಹೋಗಿ ಅರವಿಂದ್ ಅವರಿಗೆ ಒಂದು 5 ನಿಮಿಷದೊಂದು ಅನುಭವ ನೀಡ್ತಾರೆ ಅಂದುಬಿಟ್ರು. ಅಂದಾಕ್ಷಣ ನಾನು ಇಷ್ಟು ದೂರದಿಂದ ಕರೆದು ಏನಿದೆ ಅನುಭವ ಅಂತ ಅಂದುಕೊಂಡಾಗ, ಗುರುಗಳಿದ್ದವರಿಗೆಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋರು ಪೂಜ್ಯರಿಗೆ ಒಂದು ಶಬ್ದ ಬಳಸ್ತಾ ಇದ್ದಾರೆ. ನಾನು ಅದೇ ಕೇಳಿದೆ, ವೇದಿಕೆ ಮೇಲಿರುವವರೆಲ್ಲರೂ ಪೂಜ್ಯರಾದರೆ ಮುಂದೆ ಕುಳಿತವ್ರು ಯಾರು ಅಪೂಜ್ಯರ? ಅವರು ಸಮಾನತೆ ಬಸವಣ್ಣ ತತ್ವ ಅನ್ನುವಾಗ ಕೆಳಗೆ ಕೂತಿರೋರು ಹಾಗಾದ್ರೆ ಯಾರು? ಎಲ್ಲರೂ ನಕ್ಕರು. ನಕ್ಕಾಗಲೂ ಕೂಡ ನಾನು ಬಿಡಲಿಲ್ಲ ಅವರಿಗೆ. ಈ ನಗು ವಿಷಯ ಅಲ್ಲ, ನಾವು ಆ ರೀತಿಯ ಅಸಮಾನತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೇವೆ. ಈಗ ಅವರಲ್ಲಿಯೂ ಲಿಂಗ ಇದೆ, ಇವರಲ್ಲಿಯೂ ಲಿಂಗ ಇದೆ. ಈ ಲಿಂಗ ಅನ್ನೋ ಸಮಾನತೆಯನ್ನು ನಾನು ಬಿಚ್ಚು ಹೇಳದೆ ಹೊರತು, ಅವತ್ತು ವೇದಿಕೆಯಲ್ಲಿ ಇದೇ ನನ್ನ ಉಪನ್ಯಾಸ. ವೇದಿಕೆ ಮೇಲೆ ಅವರವರು ಪೂಜ್ಯರಾದರೆ ಕೆಳಗಿರೋರು ಯಾರು? ಇಟ್ಟು ಉತ್ತರ ಕೊಡ್ತಾ ಎಲ್ಲರೂ ಚಪ್ಪಾಳೆ. ಅವಾಗ ಕೈಯಲ್ಲಿ ದಾರಗಳನ್ನು ನೋಡಿದೆ ಗುರುಗಳೇ, ಕೈಯಲ್ಲಿ ದಾರ ನೋಡಿದೆ, ಚಪ್ಪಾಳೆ ಹೊಡೆಯೋರ್ದು. ನೀವು ಏನು ದೊಡ್ಡ ಮನುಷ್ಯರಿಲ್ಲ, ಕೈಯಲ್ಲಿ ದಾರ ಕಟ್ಕೊಂಡು ಲಿಂಗದ ಬಗ್ಗೆ ನಿಮಗೆ ಗೌರವ ಇಲ್ಲ, ಲಿಂಗದ ಬಗ್ಗೆ ನಿಮಗೆ ಗೌರವ ಇಲ್ಲ. ಲಿಂಗ ಅಂದರೆ ಏನು ಅರ್ಥ ಮಾಡ್ಕೊಂಡಲ್ಲೇನೋ. ಇನ್ನು ನೈಜ ಆಚರಣೆ ಅಂದರೆ ಲಿಂಗ, ನೀವೇ ಹೇಳಿದ್ರಿ ಸರ್ವಾಂಗ ಲಿಂಗ. ಅಲ್ಲಿ ಕುಳಿತಿದ್ದು ಎಲ್ಲವೂ ಸರ್ವಾಂಗ ಲಿಂಗ ಆದಾಗ ಹೇಳಿದ್ದೇನೆ ತಪ್ಪಿತ್ತ ಗುರುಗಳೇ? ನೋಡಿ, ಕಲ್ಯಾಣದ ಶರಣರೆಲ್ಲರೂ ಸರ್ವಾಂಗ ಲಿಂಗಿಗಳು ಅಂತ ಅನ್ನೋಂಥ ಮಾತು ಹೇಳಿದ್ರಲ್ಲ, ಗುಹೇಶ್ವರ ಕಲ್ಯಾಣದ ಶರಣರು ಅಂತ ಹೇಳಲಿಲ್ಲ ಅವರು. ಮತ್ತೇನು ಹೇಳಿದ್ರು? ಗುಹೇಶ್ವರ ನಿಮ್ಮ ಶರಣರು. ಹೌದು, ನಾವೆಲ್ಲ ಜಗತ್ತಿನಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಅವರು ಶರಣರು. ಹೌದು. ಆ ಲೆಕ್ಕದಲ್ಲಿ ಒಂದು ಹೇಳ್ತೇನೆ, ಆ ಅವೇರ್ನೆಸ್ ಅನ್ನು ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡುವಂಥ ವಿಧಾನ ಇದೆಯಲ್ಲ, ಎಲ್ಲರೂ ಎಲ್ಲ ಲೆಕ್ಕಾಚಾರದಲ್ಲೂ ಆ ರೀತಿ ಪರಿಪೂರ್ಣ ಜ್ಞಾನಿಗಳಾಗ್ಬಿಟ್ರೆ. ಚನ್ನಬಸವಣ್ಣವ್ರ ವಚನಕ್ಕೆ ಹೋಗ್ತೀರ ಗೊತ್ತು, ಅಲ್ಲ ಗೋಬಕ್ಕೆ ಬೀಜ ಇನ್ನೆಲ್ಲಿ ಅದು. ಅಲ್ಲ, ಚನ್ನಬಸವಣ್ಣವ್ರ ವಚನ ಇಲ್ಲ, ನೀವು ಹೇಳೇ ಬಿಡ್ತೀರಿ, ನಂಗೆ ಗೊತ್ತು. ಇಲ್ಲ, ಅದನ್ನ ಹೇಳಲಿಕ್ಕೆ ಹೊರಟಿಲ್ಲ ನಾನು, ಆದ್ರೆ ಅದರ ಕೊನೆಯ ಸಾಲನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಹೇಳಿ ಗುರುಗಳೇ. ಆ ನೆಲೆಗೆ ನಾವು ತಲುಪಬೇಕಾದ್ರೆ ನಮ್ಮ ನಿಜಾಚರಣೆಗಳು ಹೇಗಿರ್ಬೇಕಲ್ಲಿ? ಸತ್ಯವನ್ನ ಹಿಡಿದು ಹೋಗುವವ ಭಕ್ತನಾಗಬೇಕು. ಭಕ್ತ ಅಂದ್ರೆ ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗಿ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿಂದ ಅಲ್ಲೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳ ಪಾದ ತೆಗೆದು ತಲೆ ಮೇಲೆ ಹೊತ್ಕೊಳ್ಳೋನು ಅಂತ ಭಕ್ತ ಅಂತ ಹೊಗಳಕ್ ಹೋಗ್ಬೇಡಿ. ಅದು ವೆಬ್ಸೈಟ್ ಅಲ್ಲಿ ಹೋಗ್ತಾ ಇದೆ ಗುರುಗಳೇ, ಅದಿರ್ಲಿ, ಸಮಾಜದ ಅಧ್ಯಕ್ಷರೊಬ್ಬರು ಅಲ್ಲ ಗುರುಗಳನ್ನು ತಲೆ ಮೇಲೆ ಹಿಡಿದುಕೊಳ್ತಾ ಇದ್ದಾರೆ. ಅದಿರ್ಲಿ, ಅದು ಇರ್ಲಿ, ಅದ್ಯಾಕೆ ಗುರುಗಳೇ? ಆ ವಿಚಾರದ ಬಗ್ಗೆ ನಾವು ಮಾತಾಡೋದು ಬೇಡ. ವ್ಯಕ್ತಿಗತವಾಗಿ ಅವ್ರ ಹೆಸರು ತಗೋತಾ ಇಲ್ಲ, ಇದು ನಮಗೇನು ಸಂದೇಶ ಕೊಡುತ್ತೆ? ಅಲ್ಲ, ವಾಸ್ತವವಾಗಿ ಆ ಗುರುಗಳಾದ್ರೂ ಹೇಳಬೇಕಿತ್ತಲ್ಲ. ಭಕ್ತ ಅಂದ್ರೆ ಏನು ಅಂದ್ರೆ,
ಒಂದು ನಡೆ, ಒಂದು ನುಡಿ, ಇವೆರಡರ ಸಮನ್ವಯವೇ ಭಕ್ತಿ. ಅದೇ ನೈಜ ಆಚರಣೆ. ಇದು ಶರಣರು ಹೇಳಿದ್ದು. ಹೌದು, ನಡೆ ನುಡಿ. ಬಸವಣ್ಣ ಹೇಳಿದ್ದದನ್ನ, ಭಕ್ತಿ ಅನ್ನೋದಕ್ಕೇನು? ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಇದು ಭಕ್ತಿ. ಆ ಭಕ್ತಿಯಲ್ಲಿ ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಇದು ಭಕ್ತಿ. ಆದರೆ ಇದನ್ನ ನಾನು ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಇಲ್ಲದಂತೆ ಸುಭಾಷೆಯ ನುಡಿವೆ. ಸುಭಾಷೆಯ ನುಡಿಬೇಕಲ್ಲ. ಈ ಲೆಕ್ಕದಲ್ಲಿ, ಹೇಳುವಂಥ ಲೆಕ್ಕದಲ್ಲಿ ಆ ಒಂದು ಸಮನ್ವಯತೆಯ ನೆಲೆಯನ್ನ ನಾವು ಅಂತರಂಗದಲ್ಲಿ ಇಟ್ಕೊಳ್ಬೇಕಲ್ಲ ಅಪ್ಪಾಜಿ. ಈಗ ನುಡಿ, ಸುಭಾಷೆಯ ನುಡಿ ಅಂದಾಕ್ಷಣನೇ ನಮ್ಮ ಶರಣರ ಪರಿಭಾಷೆಯಲ್ಲಿ ಅದು ಲಿಂಗ ನುಡಿ. ಹೌದು. ಈಗ ನೀವು ಸಮಾನತೆ ಅನ್ನೋದು ಬಿತ್ತಬೇಕಾದ್ರೆ ಲಿಂಗಧಾರಣೆ ಮಾಡಿಕೊಂಡಾಗ, ನಾನು ಸರ್ವಾಂಗ ಲಿಂಗ ಸ್ವರೂಪದಲ್ಲಿ ಇದ್ದಾಗ ನನ್ನ ನುಡಿಯೆಲ್ಲವೂ ಲಿಂಗ ನುಡಿ ಆಗ್ತದೆ, ನನ್ನ ಸ್ಪರ್ಶ ಎಲ್ಲ ಲಿಂಗ ಸ್ಪರ್ಶವಾಗ್ತದೆ. ನೋಡಿ, ನನ್ನ ನೋಡುವಿಕೆಯಲ್ಲ ದೃಷ್ಟಿ ಆಗುತ್ತೆ. ಮುಂದೆ ಹೇಳ್ತೇನೆ ನಾನು, ಅದನ್ನೇ ಹೇಳ್ತಾ ಇದ್ದೆ. ಭಕ್ತನಾಗಿ ಸಮನ್ವಯತೆಯ ನೆಲೆಯಲ್ಲಿ ಇರಬೇಕು, ಸತ್ಯವಂತನಾಗಬೇಕು. ಮತ್ತು ಅಷ್ಟೇ ಅಲ್ಲ, ಲಕ್ಷಕ್ಕೊಬ್ಬ ಭಕ್ತ ಅಂತ ಹೇಳಿದ್ರು. ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ. ಈ ಭಕ್ತಿಯ ಸಮನ್ವಯ ಹೇಗೆ ಅಂತಾಗ ನೀವು ಹೇಳಿದ್ರಲ್ಲ, ಅದೇ ಮಾತು ಹೇಳಿದ್ರು. ನಮ್ಮ ಪಂಚೇಂದ್ರಿಯಗಳಿವೆ, ಇದೆ. ನಾವು ಎಲ್ಲವನ್ನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಹೊರಗಡೆ ನೋಡ್ತೇವೆ. ಹೌದು. ಇದನ್ನ ನೋಡುವಂತ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತ ಕರಿತೇವೆ. ಅವು ಸ್ವಾರ್ಥ ಜ್ಞಾನದಿಂದ ನಿವೃತ್ತವಾಗಿ ಲಿಂಗ ಜ್ಞಾನದ ಪರವಾಗಿರ್ಬೇಕು. 100ಕ್ಕೆ 100 ಸತ್ಯ ಗುರುಗಳೇ. ಈಗ ನಮ್ಮ ಏನ್ ಮಾಡಿದ್ರು ಅಂದ್ರೆ, ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅಂತ ಹೇಳಿ ವ್ಯವಸ್ಥೆ ಮಾಡಿ 5 ಇಂದ್ರಿಯಗಳ ನೆಲೆಯಲ್ಲಿ ಅದನ್ನ ನೆಲೆಗೊಳಿಸಿದ್ರು. ಈಗ ಒಂದೇ ನಿಮಿಷ ಗುರುಗಳೇ, ಈಗ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಪಂಚಭೂತಗಳಲ್ಲಿ ಏನಾದರೂ ಮನುಷ್ಯನಲ್ಲಿ ವ್ಯತ್ಯಾಸ ಆದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನೋಡಿ, ಒಂದು ಹೇಳ್ತೇನೆ, ಪಂಚಭೂತಗಳು ಹೀಗಿವೆ. ಇದೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಹೌದು. ಹೀಗಿದ್ರೇನು ಕೆಲಸ ಮಾಡೋಕ್ಕಾಗೋಲ್ಲ. ಕೆಲಸ ಮಾಡಬೇಕಾದ್ರೆ ನಾನು ಎತ್ತರ ಇದ್ದೀನಿ, ನಾನು ಹಿಂದೆ ಇದ್ದೀನಿ ಅಂತಂದೆ ಎಲ್ಲವೂ ಹೀಗೆ ಸಮಾನತೆಗೆ ಬರಬೇಕು. ಒಂದೇ ಒಂದು ನೋಡಿ, ಪಂಚಭೂತಗಳು ಈ ರೀತಿ ತಮ್ಮ ಅಹಂಕಾರ ಮಮಕಾರದಲ್ಲಿ ಇದ್ರೆ ಏನೂ ಆಗೋದಿಲ್ಲ. ಅವೆಲ್ಲ ಒಟ್ಟಿಗೆ ಸೇರಿ ಹೀಗಾಗೋದಿದೆಯಲ್ಲ, ಆವಾಗ ಕ್ರಿಯಾನ್ವಿತಗೊಳಿಸ್ತದೆ. ಇದು ಸಮಾನತೆಯ ಆಧಾರ. ಯಾವ ಬೆರಳು ಶ್ರೇಷ್ಠ, ಯಾವ ಬೆರಳು ಕನಿಷ್ಠ, ಒಂದಕ್ಕೊಂದು ಪೂರಕ ಅಲ್ಲ, ಎಲ್ಲವೂ ಸೇರಿ ಕೆಲಸ ಮಾಡುವಂತ ಲೆಕ್ಕದಲ್ಲಿ ಇದು ಸಮಾನ. ಇದು ಲಿಂಗ ಪ್ರಜ್ಞೆ. ಇದನ್ನ ನಮ್ಮ ಶರಣರು ಹೇಳಿರುವಂತ ಲೆಕ್ಕದಲ್ಲಿ ನಾವೊಂದು ತಿಳ್ಕೊಳ್ಬೇಕು. ನೋಡಿ, ಹೆಬ್ಬೆಟ್ಟು ಶ್ರೇಷ್ಠ, ಇದು ನಿನಗೆ ಆದೇಶ ಕೊಡ್ತದೆ, ಇವನು ಎಲ್ಲರಿಗಿಂತ ದೊಡ್ಡವನು, ಹೀಗಾಗಿ ಇವನು ಕೆಲಸಕ್ಕೆ ಬಾರದು. ಅನಾಮಿಕ, ಹೆಸರಿಲ್ದವನು, ಇವನು ಅತ್ಯಂತ ಕನಿಷ್ಠ. ಹಾಗಂತ ಅಂದ ಆ ಬೆರಳುಗಳಿಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗುತ್ತಾ? ಅದಕ್ಕೆ ನಿಮ್ಮ ನಾಮವಿಡಿದ ಅನಾಮಿಕ ನಾಮ. ಆದ್ರೆ ಆ ವ್ಯವಸ್ಥೆಗಳನ್ನ ನಾವು ಇಟ್ಕೊಂಡಾಗ ಸಮಾನತೆ ಅಂತ ಅನ್ನೋದು ಇದೆಯಲ್ಲ, ನಮ್ಮ ಕ್ರಿಯೆ ಮತ್ತು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮೂಡಿ ಬರೋದು ಇದೆಯಲ್ಲ, ಅದು ಶರಣ ತತ್ವ. ಅದನ್ನ ಶರಣರು ಮಾಡಿದ್ರು. ಅದು ಗಟ್ಟಿಯಾಗಿ ಬರ್ಲಿ ಅನ್ನೋದೇ ಈ ಕಾರ್ಯಕ್ರಮ. ಹೌದು. ಆ ಗಟ್ಟಿತನ ಮೂಡಿಸೋದು ಹೇಗೆ? ಅಲ್ಲ, ಗಟ್ಟಿಯಾಗಿ ಬರ್ಲಿ ಅನ್ನೋದಲ್ಲ. ಈಗ ನಾವು ಮೂಡಿಸ್ಬೇಕಾದ್ರೆ 3 ಹಂತದಲ್ಲಿ ಮಾಡ್ಬೇಕಾಗಿತ್ತೆ. ಹೇಳಿ. ನಮ್ಮ ಶರಣರು ಈ ರೀತಿ ಗಟ್ಟಿಯಾಗಿ ಇದ್ದರು ಅಂತ ಅನ್ನುವಂಥದ್ದು ಮೊದಲನೇ ಹಂತ. ಅದೆಲ್ಲ ಉಪನ್ಯಾಸ ಅಲ್ಲ, ಉಪನ್ಯಾಸ ನೀವಲ್ಲ, ಎಲ್ಲರೂ ನಾವು ಅಲ್ಲ, ಉಪನ್ಯಾಸ ಅಲ್ಲ. ಅದಾದ್ಮೇಲೆ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೀವು ಆ ರೀತಿ ನಡವಳಿಕೆಯಲ್ಲಿ ಇದ್ದೀರಾ ಅಂತ ಕೇಳೋದಿದೆಯಲ್ಲ, ಅದು 2ನೇ ಹಂತ. ಅದು ಕೇವಲ ಹೊರಗಡೆ ನಾನು ಬಹಳ ಉದ್ದಕ್ಕೆ ನಮಸ್ಕಾರ ಮಾಡಿ ಅವನ ಅಯೋಗ್ಯ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ರೆ ಅದಲ್ಲ. ನಾವು ಹಾಗೇ ಮಾಡ್ತೀವಿ. ಅಲ್ಲ, ಅದಕ್ಕೋಸ್ಕರ ನಿಮ್ಮ ಮನವ ಸಂತೈಸಿಕೊಳ್ಳಿ. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ನಿನ್ನ ಮನ ಸುಮನವಾಗಬೇಕು, ಅಮನವಾಗಬೇಕು. ಮಾಡುವಾತ ನಾನಲ್ಲ ಅನ್ನೋದು ಅಮನ. ಲಿಂಗ ಪ್ರಜ್ಞೆಯಿಂದ ನಾನು ಎಲ್ಲರಲ್ಲಿ ಸಮಾನವಾಗಿ ನಾನು ಎಲ್ಲರ ಕಿಂಕುರ್ವಾಣತೆಯಿಂದ ಕೆಲಸ ಮಾಡ್ತೇನೆ ಅನ್ನೋದು ಸುಮನ. ಈ ವಾಸ್ತವತೆಯ ನೆಲೆಯನ್ನು ನಾವು ತಂದು ವ್ಯವಹಾರ ಮಾಡಲಿಲ್ಲ ಅಂತ ಹೇಳಿದ್ರೆ, ತನು ಮನಗಳನ್ನು ಸಂತೈಸಿಕೊಳ್ಳದೆ ಇದ್ರೆ ಸಮಾನತೆ ಎಲ್ಲಿ ಬರ್ತದೆ? ಇದು ಆ ಪ್ರಜ್ಞೆಯನ್ನ ನಾವು ಪ್ರತಿಯೊಬ್ಬರಲ್ಲೂ ಜಾಗೃತಗೊಳಿಸೋದು ಒಂದು ಹಂತ. ಇದು 2ನೇ ಹಂತ. ಅದು ಹೇಗೆ ಅನ್ನೋದು ಹೇಳಿ ಗುರುಗಳು. ಅಲ್ಲ, ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ, ಹೇಗೆ ಮಾಡೋದು ನೋಡಿ.
ಇದು ನಾವೆಲ್ಲ ಇಂಬಿನಲ್ಲಿ ನಿಂತು ಈ ಅಹಂಕಾರ ಬಬಕಾರಗಳ ಜಾತ್ರೆಯ ಗುಡಿಯಿಂದ ಹೊರಗೆ ನಿಂತು ನಾವು ಸಂಬೋಳಿ ಸಂಬೋಳಿ ಅಂತ ಹೇಳ್ತಾ ಇದ್ದೇವೆ. ಅದ್ಭುತವಾದ ವಚನ ಗುರುಗಳೇ ಅದು. ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದಾರೆ. ಇವತ್ತಿನ ಸಮಾಜದ ಸ್ಥಿತಿ ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ ಸಲಿಗೆವಂತರಾಗಿ ಒಳಗೈದಾರೆ. ಆನು ದೇವ ಹೊರಗಣವನು ಸಂಬೋಳಿ. ಹೊರಗಣವನು ಅನ್ನೋದ್ರಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಹೇಳಿ ಗುರುಗಳೇ. ಈ ಸಲಿಗೆವಂತರೆಲ್ಲರೂ ಸೇರಿ ಮಾಡ್ತಾ ಇರೋದಿದೆಯಲ್ಲ, ಇದು ಸಿದ್ಧ ಮಾದರಿ ಇವತ್ತಿಗೆ ನಡೀತಾ ಇದೆಯಲ್ಲ. ಆದ್ರೆ ಈ ಸಿದ್ಧ ಮಾದರಿಯ ಆಚೆ ನಾನು ಅಂತ ಅನ್ನುವಂಥ ಲೆಕ್ಕದಲ್ಲಿ ಗುರುಗಳೇ, ಈಗ ಶರಣರ ಬಗ್ಗೆ ಗೌರವ ಇರೋರು, ಶರಣರನ್ನ ಮಾತೆತ್ತದ ಶ್ರೀ ಗುರು ಬಸವಲಿಂಗ ಅನ್ನೋರು ಕೂಡ ಈ ವಚನದ ಆಧಾರದ ಮೇಲೆ ಸತ್ಯದ ಇನ್ನೊಂದು ವಚನದಲ್ಲಿಯೂ ಕೂಡ ಸತ್ಯದ ಕುರುಗಳನ್ನೇ ಹಿಡಿದು ಗೆದ್ದರು ಕಾಣ. ಹೌದು, ಎಂಥ ನೋಡಿ, ಕೊಲುವೆನೆಂಬುದು ದೇವನ ಭಾಷೆ, ಗೆಲುವನೆಂಬುದು ಭಕ್ತನ ಭಾಷೆ, ಸತ್ಯವೆಂಬ ಕೂರಲಗನೆ ಹಿಡಿದು ಗೆದ್ದರು ಕಾಣ. ಹಾಗಾದ್ರೆ ಸತ್ಯವೆಂಬ ಕೂರಲಗೆ ನೈಜಾಚರಣೆ. ಹೌದು, ಸತ್ಯವೆಂಬ ಕೂರಲಗು ಅಂತ ಯಾಕೆ ಹೇಳಿದ್ರು ಅದು ಗೊತ್ತಿಲ್ಲ ಗುರುಗಳೇ. ಅದು ನಮ್ಮ ಗಟ್ಟಿತನದ ಒಂದು ತೀಕ್ಷ್ಣತೆಯನ್ನ ಹೇಳೋದ್ರ ಜೊತೆಗೆ ಅದನ್ನ ನಾವು ಆಚರಣೆ ಮಾಡಿದಾಗ ಕೆಲವು ಸ್ಥಾಪಿತ ವ್ಯಕ್ತಿಗಳಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಬಹುದು. ಹೌದು, ಸಿದ್ಧ ಮಾದರಿ ಆಚೆ ಹೋದಾಗ ಎಲ್ಲವೂ ಕಷ್ಟ ಆಗತ್ತೆ ಗುರುಗಳೇ. ಸ್ಥಾಪಿತ ದೇವಸ್ಥಾನದಲ್ಲಿ ಚಪ್ಪಲಿ ಏನೇನೋ ಬರ್ತದೆ. ಸ್ಥಾಪಿತ ವ್ಯಕ್ತಿಗಳಿಗೆ ನೋವಾಗ್ತದೆ, ಅದು ಕೂರಲಗೂ ಎರಡೂ ಕೆಲಸ ಮಾಡ್ತದೆ. ಅಲ್ಲ, ನೋವಾಗುತ್ತೆ ಅಂತ ಈ ಶಬ್ದಕ್ಕೆ, ಈ ವಿಷಯಕ್ಕೆ ಕೈ ಬಿಟ್ಬಿಡೋಣ ಗುರುಗಳು. ಅಲ್ಲ ನೋವು ಅಲ್ಲಿ ಇರೋ ವಿಚಾರ ಹೇಳ್ತೀವಿ, ನೋವಾಗುತ್ತೆ ಅನ್ಬಿಟ್ಟು ಅದಕ್ಕೋಸ್ಕರ ತೊಂದರೆ ಇಲ್ಲ. ನೋವಾಗುತ್ತೆ ಅನ್ನೋದು ನಾವು ಹೇಳಬೇಕು. ಅಲ್ಲ, ಭಕ್ತರ ಮಾಡ್ತಕ್ಕಂಥ ತಪ್ಪುಗಳು, ಗುರುತ್ವದಿಂದ ನಮ್ಮನ್ನ ಮಾರ್ಗದರ್ಶನ ಮಾಡತಕ್ಕಂಥವ್ರು, ಪಾಠ ಮಾಡತಕ್ಕಂಥ ವಿದ್ವಾಂಸರು ಎಲ್ರದು ಒಂದೇ ತರ ನಡೆ ಬರ್ಬೇಕಲ್ಲ. ಅದು ಸರ್ವಾಂಗ ಲಿಂಗಿಗಳು ಆಗ್ತಾನೆ ಇಲ್ಲ. ಅಲ್ಲ, ಅದು ಕಾರಣ ಆಗೋದಿಲ್ಲ. ಅದು ಯಾಕೆ ಅಂತ ಅವರವರ ಸಂಸ್ಕಾರದ ಎತ್ತರಗಳು ಬೇರೆ ಇರ್ತದೆ. ಆದ್ರೂ ನೀವು ಆಗ್ಲೇ ಮೊದಲು ಒಂದು ಮಾತು ಹೇಳಿದ್ರಿ. ಏನು ಅಂತ ಹೇಳಿದ್ರೆ, ಈ ಸಮಾನ ಅಂತ ಅನ್ನುವಂಥದ್ರ ಬಗ್ಗೆ ನೀವು ಮೊದಲು ಪ್ರಾರಂಭಿಕ ನೆಲೆಯಲ್ಲಿ ಹೇಳುವಾಗ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯತ್ಯಾಸ ಇದೆ ಅಂತ ಅನ್ನುವಂಥ ಮಾತು ಹೇಳಿದ್ರಿ. ಅದ ಬುದ್ಧನ ಮಾತು ಹೇಳಿದ್ರಿ ನೀವು, ಅದನ್ನು ಓದಿ ಹೇಳಿದ್ರಿ. ಅದು ಸಹಜವಾಗಿರ್ತಕ್ಕಂಥ ಆಚರಣೆ. ಎಲ್ಲರೂ ಸಮಾನರು, ಆ ವಿಚಾರ ಬೇರೆ. ಆದರೆ ಎಲ್ಲರ ಆಲೋಚನೆಗಳು ಎಲ್ಲವೂ ಸಮಾನತೆಯಿಂದ ಇರಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಅಂತ ನೋಡಿ ಅವ್ರು ಹೇಳಿದ್ದು ವೈಜ್ಞಾನಿಕವಾದ ಮಾತು. ಯು ಆರ್ ಯು, ಐ ಆಮ್ ಐ. ಅಲ್ಲ, ಇದು ವೈಜ್ಞಾನಿಕವಾದ ಮಾತು. ನಾನು ಅದನ್ನು ಅನೇಕ ಕಡೆ ಹೇಳ್ತಾ ಇರ್ತೇನೆ. ಈ ಭಾರತದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ 700 ಕೋಟಿ ಜನಸಂಖ್ಯೆ ಇದೆ. ಆದರೆ ನನ್ನ ಹಾಗಿರೋರು ಯಾರು ಇಲ್ಲ, ನಾನೊಬ್ಬನೇ. ಹೌದು. ಇವತ್ತು ಆಕ್ಸಿಡೆಂಟ್ನಲ್ಲಿ ಶವ ಪರಿಚಯ ಇಲ್ಲದೆ ಇರುವಂತ ಲೆಕ್ಕಾಚಾರದಲ್ಲಿ ಗುರುತಿಡಿಯೋದು ಯಾವುದರಿಂದ? DNA ಇಂದ. ಆ DNA ಇಡೀ ಪ್ರಪಂಚದಲ್ಲಿ 700 ಕೋಟಿ ಜನಗಳಿಗೂ ಅದು ವ್ಯತ್ಯಾಸ ಇದೆ. ಅದ್ಭುತ. ವೈಜ್ಞಾನಿಕವಾದ ಸತ್ಯ ಬುದ್ಧ ಹೇಳಿದ್ದು. ಇದನ್ನೇ ಅಪ್ಪ ಬಸವಣ್ಣನು ಹೇಳಿದ್ದಾರೆ. ಯು ಆರ್ ಯು, ಐ ಆಮ್ ಐ. ಹೌದು. ಆದರೆ ಒಂದು ಲೆಕ್ಕದಲ್ಲಿ ಆ ಒಂದು ಲೆಕ್ಕ ಇದ್ರೂ ನೀರಿನ ಹನಿಗಳೆಲ್ಲವೂ ಸ್ವತಂತ್ರವಾದರೂ ಸಹ ಸಮಾನವಾಗಿ ಹರಿಯುತ್ತವು. ಅವರಲ್ಲಿ ಸಮಾನತೆ ಅದ್ಭುತ. ಗಿಡ ನೀರೆಲ್ಲಾದ್ರೂ ಬಿದ್ರತ್ನ ಕೆಳಗೆ ಹರಿತಕ್ಕಂಥ ವ್ಯವಸ್ಥೆ ಆಗಲಿ, ಅಲ್ಲ, ನೀರಿನ ಹನಿಗಳು ಪ್ರತಿಯೊಂದು ಸ್ವತಂತ್ರನೇ. ಆದ್ರೆ ಅವರಲ್ಲಿ ಸಮನ್ವಯ ಹೇಗಿದೆ? ಗಾಳಿಯ ಒಂದೊಂದು ಅಣುಗಳು ಸಹ ಸ್ವತಂತ್ರನೇ, ಆದ್ರೆ ಸಮನ್ವಯ ಹೇಗಿದೆ? ಅದಕ್ಕೆ ಬಸವಣ್ಣನವರು ಶರಣರು ಸ್ವತಂತ್ರ ಧೀರರು ನೋಡಿ. ಸ್ವತಂತ್ರ ಧೀರರು ಅಂತ ಹೇಳಿದ್ರೆ ಗಾಳಿಯ ಹಾಗೆ, ಅಗ್ನಿಯ ಹಾಗೆ, ಭೂಮಿಯ ಹಾಗೆ ಅಂತ ಉದಾಹರಣೆ ಕೊಡ್ಬೋದು. ಸ್ವತಂತ್ರತೆ ಮತ್ತು ಧೀರತನ ಎರಡಕ್ಕೂ ಬೇಕೇ ಬೇಕಲ್ಲ. ಅವು ಪರಸ್ಪರ ಸಮನ್ವಯ ಇದ್ರೂ ಒಂದಕ್ಕೊಂದು ಅಧೀನ ಇಲ್ಲ. ಇನ್ನೊಮ್ಮೆ ಹೇಳಿ ಬರಲ್ಲ. ಪರಸ್ಪರ ಸಮನ್ವಯತೆ ಒಟ್ಟಾಗಿದ್ರೂ ಸಹ ಒಂದು ಇನ್ನೊಂದಕ್ಕೆ ಅಧೀನ ಅಲ್ಲ. ತನ್ನ ಸ್ವತಂತ್ರತೆಯನ್ನು ಕಾಪಾಡಿಕೊಂಡಿರೋದು. ಸ್ವತಂತ್ರತೆ ಮತ್ತು ಆ ಸ್ವಾಭಿಮಾನ ಎರಡನ್ನೂ ಇಟ್ಟುಕೊಂಡಿದೆ ಅದು. ಕಲ್ಯಾಣದ ಶರಣರು ಅಷ್ಟೇನೆ ಅಲ್ಲ. ಇವರು ನಮ್ಮ ಕಾಶ್ಮೀರದಿಂದ ಬಂದಂತ ಅರಸು ಮೋಳಿಗೆ ಮಾರಯ್ಯನವರು, ಮಹಾರಾಜರು ಅಲ್ಲಿಂದ ಬಂದಿದ್ದಾರೆ, ಇವರ ವ್ಯವಸ್ಥೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅಪ್ಪ ಬಸವಣ್ಣ ಅವರ ಕಾಯಕಕ್ಕೆ ಹೋದಾಗ ಒಬ್ಬ ಜಂಗಮ ರೂಪದಲ್ಲಿ ಬಂದು ಅಲ್ಲಿ ಪೂಜಾ ಪ್ರಸಾದ ಮಾಡಿ ಹೋಗಬೇಕಾದ್ರೆ ಹಣದ ತೈಲಿಯನ್ನ ಅಲ್ಲಿ ಇಟ್ಟೋದ. ರಾಜರಾಗಿದ್ದವರು
ಸೌದೆ ಹೊಡ್ಕೊಂಡು ಜೀವನ ಮಾಡ್ಬೇಕಾದ್ರೆ ಅವ್ರಿಗೂ ಸ್ವಲ್ಪ ಬಡತನ ದುಡ್ಡಿನ ಅವಶ್ಯಕತೆ ಇರ್ತದೆ. ಇಟ್ಟೋದ. ಆ ತಾಯಿ ಗಮನಿಸ್ಲಿಲ್ಲ. ಮಾರಯ್ಯನವರು ಬಂದರು. ಪೂಜೆ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಇದೇನಿದೆ ಈ ಕಸದ ಬುಟ್ಟಿ ಯಾಕೆ ಬಂತಂದ್ರು. ಇಲ್ಲ ಯಾರೋ ಇದು ಬಸವಣ್ಣಂದೇ ಆಲೋಚನೆ ಅಂತ ಯೋಚನೆ ಮಾಡಿದ್ರು. ಅವ್ರು ರಾಜ, ಅವ್ರ ಅಂತರಂಗ ಗೊತ್ತಿತ್ತು ಅವ್ರಿಗೆ. ಪರಿವರ್ತನೆ ಮಾಡೋಕೆ ಪ್ರಯತ್ನ. ಮಾರನೇ ದಿವಸ ಅವ್ರು ಏನು ಅದಕ್ಕೆ ಉತ್ತರ ಯಾವ ರೀತಿ ಮಾಡಿದ್ರು ಅವರು, ನೇರವಾಗಿ ಅನುಭವ ಮಟ್ಟಕ್ಕೆ ಬಂದು ಇಲ್ಲಿರುವ ಎಲ್ಲ ಶರಣರಲ್ಲಿ ವಿನಂತಿ, ನಾಳೆ ನಮ್ಮ ಮನೆಗೆ ಎಲ್ಲರೂ ಪ್ರಸಾದಕ್ಕೆ ಬರಬೇಕು. ಬಂದವರಿಗೆ ತಾವು ತಂದ ಪುರಾಣದ ಕಥೆ ಏನು ಹೇಳುತ್ತೆ ಅಂದರೆ, ತಾವು ತಂದ ಸೌದೆಯ ಮೇಲೆ ಪಾದೋದಕವನ್ನು ಸಿಂಬಿಡಿಸಿದ್ರು, ಅದೆಲ್ಲ ಬಂಗಾರವಾಯಿತು, ಎಲ್ಲರಿಗೂ ಬಂಗಾರದ ಕಟ್ಟಿಗೆ ಕೊಟ್ಟು ಕಳಿಸಿದ್ರು ಬರುತ್ತೆ ಅಂತ ಕತೆ ಬರುತ್ತೆ. ಹೌದು. ವಾಸ್ತವತೆ ಏನು ಅಂದರೆ, ಎಷ್ಟೇ ಮಣ ಬಂಗಾರ ಇದ್ರೂ ಸಹ ಒಂದು ರೊಟ್ಟಿ ಸುಡೋದಕ್ಕಾಗಲ್ಲ. ಅದರಿಂದ ನಮಗೆ ಉಪಯೋಗ ಬರತಕ್ಕಂಥದ್ದು ಇದೆಯಲ್ಲ, ಅದು ಬಂಗಾರಕ್ಕಿಂತ ಶ್ರೇಷ್ಠ. ಹೀಗಾಗಿ ಎಲ್ಲರಿಗೆ ಕಟ್ಟಿಗೆಯನ್ನು ಸುಲಭವಾಗಿ ಕೊಟ್ಟರು. ಎಲ್ಲರೂ ಅದನ್ನು ಪಡ್ಕೊಂಡು ಹೋಗಿ ಉಪಯೋಗಿಸ್ಕೊಂಡ್ರು. ಉಪಯೋಗ ಆಯ್ತು. ಇದು ಬಂಗಾರಕ್ಕಿಂತ ಶ್ರೇಷ್ಠ ಅಂತ ಶರಣ ಸೂಚಿಸಿದ. ನೀನು ಕೊಟ್ಟಿದ್ದು ಥೈಲಿಯಲ್ಲಿರೋದು ಬಂಗಾರದ ನಾಣ್ಯಗಳು, ಅದು ನನ್ನ ಕಟ್ಟಿಗೆ ಮುಂದೆ ಏನೂ ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಂತ ವಿಧಾನ ಅದು. ಅದನ್ನ ನಮ್ಮ ಕವಿಗಳೇನು ಮಾಡಿದ್ರು ಅಂದ್ರೆ ಬಂಗಾರದ ಕಟ್ಟಿಗೆ ಮಾಡಿಬಿಟ್ಟು ಕೊಟ್ಬಿಟ್ರು ಅಂತ ಹೇಳಿ ಎಲ್ಲರೂ ತಗೊಂಡೋದ್ರು. ಇದು ಈ ಪೌರಾಣಿಕ ಕಥೆಗಳು ಒಂದು ರೀತಿ ಅದನ್ನ ಜೋಡಿಸುವಂತ ಲೆಕ್ಕದಲ್ಲಿ ಅದಕ್ಕೆ ವಿಜೃಂಭಣೆ ಈ ತರ ಮಾಡಿ ಅದರ ಮೂಲ ತತ್ವವನ್ನು ವ್ಯತ್ಯಾಸ ಮಾಡಬೇಕು. ಅದೇ ಗುರುಗಳೇ, ಈಗ ಇಂಥ ಪೌರಾಣಿಕ ಕಥೆಗಳಿಂದ ಪುರಾಣವನ್ನು ತಂದು ಶರಣ ಸಂಸ್ಕೃತಿಯಲ್ಲಿ ಸೇರಿಸುವ ಪ್ರಯತ್ನ ಈಗ ನಾವು ಪ್ರಕ್ಷಿಪ್ತ ಅಲ್ಲ, ಹೊಸದಾಗಿ ಏನು ಸೇರಿಸುವ ಪ್ರಯತ್ನ ಅಲ್ಲ, ಸೇರಿ ಹೋಗಿದೆ ಅಂತ ಹೇಳಿ. ಅಲ್ಲ, ಸೇರಿ ಹೋಗಿದೆ, ಅದಕ್ಕಾಗಿ ಬಿಡಿಸುವ ಪ್ರಯತ್ನ ಅಂತ ಅಲ್ಲ. ನೈಜ ವಚನಗಳನ್ನ ನಾವು ಸಂಶಯ ಮಾಡೋಕೆ ಶುರು ಮಾಡಿ 5 ವರ್ಷ ಆಯ್ತು. ಇನ್ನು ಅದನ್ನು ಹೊರಗೆ ತರೋಕ್ಕೂ ಆಗ್ತಾ ಇಲ್ಲ. 10 ವಾಲ್ಯೂಮ್ಸಲ್ಲಿ ಬರ್ತಾ ಇದೆ ಗುರುಗಳೇ. ವಚನಗಳ ನೈಜ ರೂಪ ಏನು ಇದನ್ನು ನೋಡಿದಾಗ ನನಗೆ ಇತ್ತೀಚೆಗೆ ನನಗೂ ಮತ್ತು ಕಾಶ್ಮೀರಿಗೂ ಭಾಳ ಸಂಬಂಧ, ಅವಿನಾಭಾವ ಸಂಬಂಧ ಇರೋದರಿಂದ ಕಾರಣ ಅಲ್ಲಿಯ ಸೆಂಟ್ರಲ್ ಏಷ್ಯಾದ ಎಲ್ಲ ಭಾಷೆಗಳಿಗೂ ಅನುವಾದ ನಡೀತಾ ಇದೆ. ಒಂದನೇದಾಗಿ ತಮಗೆ ಗೊತ್ತಿರೋ ಹಾಗೆ ಪರ್ಷಿಯನ್ ಭಾಷೆ ಸಂಪನ್ನ ಆಯಿತು, ಹಾಗೆ ಅರಾಬಿಕ್ ಭಾಷೆ ಆಯಿತು, ಕಾಶ್ಮೀರಿ ಆಯಿತು, ಡೋಗ್ರಿ ಆಯಿತು, ಉರ್ದು ಆಯಿತು, ಈಗ ಉಜ್ಬೇಕಿಸ್ತಾನದ ಭಾಷೆಯು ಅನುವಾದಗೊಳ್ತಾ. ಅಂದರೆ ಎಂಟೈರ್ ಸೆಂಟ್ರಲ್ ಏಷ್ಯಾ ಸಂಪೂರ್ಣವಾಗಿ, ಯಾಕಂದರೆ ಅಲ್ಲಿ ಸೂಫಿ ಸಂತ ಸಾಹಿತ್ಯ ಇರೋದರಿಂದ ಹಗುರವಾಗಿ ಸ್ವಲ್ಪ ನನಗೆ ಮುಂದೆ ಬಂತು. ಇತ್ತೀಚೆಗೆ ನಾನು ಹೋದಾಗ ಅವರು ಯಾವುದೋ ಒಂದು ಶಬ್ದಕ್ಕೆ ಈ ವಚನ ಅಂದಾಗಲ ನಮ್ಮಲ್ಲೂ ಈ ಶಬ್ದ ಇದೆ ಅಂದರು. ನಾನು ನಿಮ್ಮಲ್ಲಿ ಹೆಂಗೆ ಬಂತು, ನನಗೆ ಮೌಳಿಗೆ ಮಾರಯ್ಯನವ್ರು ನೆನಪಾಯಿತು. ಶರಣರು ಈ ಕಡೆ ಬಂದಿದ್ರಲ್ಲ ಕಲ್ಯಾಣಕ್ಕೆ ಅಂತ. ಅವ್ರು ಹೇಳ್ದ ವಸನ್ ಅಂತಾರೇನೋ ಭಾಷೆ ಅವ್ರದ್ದು, ಅದು ಕೂಡ ಇದೆ ಶಬ್ದ. ವಚನ ಅಂದರೆ ಅರ್ಥ, ಮಾತು. ನನಗೆ ಏನಿದು ಈ ವಚನ ಮತ್ತು ಆ ವಸನ, ಅದು 8ನೇ ಶತಮಾನದ್ದು. ನಿಮಗೆ ಗೊತ್ತಿರೋ ಹಾಗೆ ಆಗಿನ ಅವರು ಅಭಿನವಗುಪ್ತರು ಆ ಕಾಲದಿಂದ ಬಂದಿರತಕ್ಕಂಥ ವಸನ. ಇಲ್ಲಿ ವಚನ ಅಂದಾಗ ಏನಪ್ಪ, ಇದಕ್ಕೇನಾದರೂ ಅದ್ಭುತವಾದ ಒಂದು ನಾವು ಸಂಶೋಧನೆ ಮಾಡುವ ಅನಿವಾರ್ಯತೆ ಇದೆ. ಈಗ ತಾವು ಒಂದು ನಿಮಿಷ ಮೌಳಿಗೆ ಮಾರಯ್ಯನವರ ಕತೆ ಹೇಳ್ತೀವಿ. ಹಾಗಾದರೆ ಮೌಳಿಗೆ ಮಾರಯ್ಯ ಮತ್ತು ಅವ್ರ ಜೊತೆ ಬಂದಂಥ ಸಮಸ್ತ ಜನ ಬಂದಿದ್ದಾರೆ, ಒಬ್ಬರು ಬಂದಿಲ್ಲ ನೋಡಿ. ಅದರಲ್ಲೂ ಇದು ಈ ಚೌರಬಸವ ಸಾಹಿತ್ಯ ಅಂತ ಒಂದು ಪುರಾಣ ಅಂತ ಇದೆಯಂತೆ. ಅದೇನು ಅಂತಂದ್ರೆ, ಕಲ್ಯಾಣದ ಕಾಯಕ ದಾಸೋಹದ ವ್ಯವಸ್ಥೆಯನ್ನು ನೋಡಿ ಕಾಶ್ಮೀರದಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಮತ್ತು ಚಿಂತಕರು ಅನುಭಾವಿಗಳೆಲ್ಲರೂ ಸಹ ಕಲ್ಯಾಣದ ಕಡೆ ಬಂದು ಅದು ಖಾಲಿ ಆಯಿತು. ಹಾಗಾದ್ರೆ ಅದರ ಸಂಶೋಧನೆ ಈಗ ಅದಕ್ಕೂ ಅಲ್ಲಿ ಕಾಶ್ಮೀರ ವಿಶ್ವವಿದ್ಯಾಲಯದ ಅಲ್ಲಿಯ ಗ್ರಂಥ ಭಂಡಾರಕ್ಕೂ ಹೋಗಿ ಬಂದ್ವಿ. ತಕ್ಷಣ ಸಮಯ ಇರಲಿಲ್ಲ, ಆದರೆ ಅಲ್ಲಿ ಹೋಗಿ ನಾವು ಮಾಡಲೇಬೇಕಾಗತ್ತೆ ಗುರುಗಳೇ. ಅಲ್ಲಿ ಎಲ್ಲೋ ಒಂದು ಬೀಜ ಇದೆ, ಇಲ್ಲದೇ ಇದ್ರೆ ಬಸವಣ್ಣವರಿಗೂ ಮತ್ತು ಅದಕ್ಕೆ ಸಂಬಂಧ ಬರ್ತಿರ್ಲಿ. ಚೋರ ಬಸವ ಸಾಹಿತ್ಯ ಇರಲಿ, ನೈಜ ಪುರಾಣಗಳು ಬರೀತಾರೆ ಇರಲಿ, ಅದು ಒಂದು ಸೂಚನೆ ಅಷ್ಟೇ. ಒಟ್ಟಾರೆಯಾಗಿ ಹೀಗೆ ನಾವು ವಚನಗಳಲ್ಲಿ ಇನ್ನಟ್ಟು ಮಾಡಬೇಕಾದ ಸಾಕಷ್ಟಿದೆ ಗುರುಗಳೇ. ಇದರಲ್ಲಿ ಒಂದು ವಚನ ಹಾವಿನಾಳ ಕಲ್ಲಯ್ಯನವರ ವಚನ, ಅರಿವೇ ಗುರು, ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ, ಸಮತೆ ಎಂಬುದೇ ಯೋಗದಾಗು ನೋಡ. ಸಮತೆ ಎಂಬುದ ಯೋಗದಾಗು ನೋಡ. ಈಸುವ ನರಿಯದೆ ವೇಷವ ಧರಿಸಿ ಇವತ್ತಿನ ಜಗತ್ತು ಲೋಚು ಬೋಳಾಡದಡೆ ಮಾಲಿಂಗ ಕಲ್ಲೇಶ್ವರ ದೇವರು ನಗುವರು. ಹೀಗಿದೆ ಈ ವ್ಯವಸ್ಥೆ, ಇವತ್ತಿನ ವ್ಯವಸ್ಥೆ ಹೀಗಿದೆ ನೋಡಿ. ಹೇಳಿ. ಅಲ್ಲ, ಅರಿವೇ ಗುರು,
ಪ್ರತಿಯೊಂದು ನಾವು ಏನು ಮಾಡಿದ್ರು ಅರಿತು ಮಾಡಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಶರಣರು ಬರ್ತದೆ. ಆ ಅರಿವಿನಿಂದ ನಮ್ಮ ಆಚಾರಕ್ಕೆ ಪ್ರೇರಣೆ ಸಿಕ್ಕಾಗ ಆಚಾರವೇ ಶಿಷ್ಯ. ಇದನ್ನ ಪರಿಪೂರ್ಣವಾಗಿ ಅರಿವು ಆಚಾರಗಳ ಸಂಗಮದ ನೆಲೆ ಇದೆಯಲ್ಲ, ಇದು ಜ್ಞಾನ, ಅದು ಜಂಗಮ. ಅದರ ಪರಿಣಾಮ ಇದೆಯಲ್ಲ ನಮ್ಮ ಸಾಧನೆಯ ಫಲ ತಪ. ಇದು ಸಮಯವೆಂಬುದೇ ಯೋಗದ ಆಗು, ಸಮತೆ ಎಂಬುದೇ ಯೋಗದ ಆಗು. ಇವು ಇಷ್ಟನ್ನು ಸಮನ್ವಯವಾಗಿ ಜೋಡಿಸೋದಿದೆಯಲ್ಲ ಯೋಗ. ನೋಡಿ, ಯೋಗ ಅಂತ ಅನ್ನೋದಕ್ಕೊಂದು ಮಾತು ಹೇಳ್ತಾರೆ, ಯೋಗ ಕರ್ಮಸು ಕೌಶಲಂ ಅಂತಾರೆ. ಯೋಗ ಅಂತಂದ್ರೆ ನಾವು ಮಾಡುವ ಕರ್ತವ್ಯದಲ್ಲಿ ಸಮನ್ವಯತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಯೋಗದ ಆಗು. ನೋಡಿ, ಇದ್ರ ಮುಂದೆ ಹೇಳುವಂತ ವಚನ ಇದೆಯಲ್ಲ, ಈಸುವನ್ನರಿಯದೆ ವೇಷವ ಧರಿಸಿ. ಅದೇ ಈಗ ನೈಜ ಆಚರಣೆ ಎಲ್ಲಿ ಕಳ್ಕೊಂಡು ನೋಡಿ, ವೇಷವ ಧರಿಸಿ ಅಂದ ತಕ್ಷಣ ಅರಿವೇ ಗುರು ಅಂತ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಾಗ ನಾವು ಅರಿವೆಯಿಂದ ಗುರುಗಳಾದಾಗ ವೇಷ ಧರಿಸ್ದಂಗೆ ಆಗುತ್ತೆ. ನಿಮ್ ಬಗ್ಗೆ ನಾನು ಏನಂತ ಇಲ್ಲ ಗುರುಗಳೇ. ಅಲ್ಲ, ಆಗಲ್ಲ. ಈ ಚರ್ಚೆ ಬರ್ತಾ ಇಲ್ಲ, ಚರ್ಚೆಗೋಸ್ಕರ ಹೇಳ್ತಾ ಇದ್ದೀನಿ. ವೇಷವ ಧರಿಸಿ ಅರಿವೇ ಗುರು. ಅರಿವಿನಿಂದ ಗುರುವಾಗೋದಕ್ಕೂ ಅರಿವೆಯ ಗುರುವಾಗೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಮಾಡಿದ್ವಿ. ಅರಿವೆಯ ಗುರು ಆಗಬಾರ್ದು. ಲೋಚ ಬೋಳಾಗೋದು, ಕೂದಲು ಬೋಳಿಸೋದಲ್ಲ. ನಮ್ಮಲ್ಲಿರ್ತಕ್ಕಂಥ ಆಸೆ, ಆಮಿಷ, ಆಕಾಂಕ್ಷೆ ಅಂತ ಅನ್ನೋದನ್ನು ತೆಗಿಬೇಕು, ಅದರಲ್ಲಿ ಬೋಳಾಗಬೇಕು. ಅದು ಬಿಟ್ಬಿಟ್ಟು ಬರೀ ತಲೆ ಬೋಳಿಸೋದೇನೂ ಪ್ರಯೋಜನ ಇಲ್ಲ. ಹಾಗಾದ್ರೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುತ್ತಾರೆ. ಇದು ವಾಸ್ತವ ಸತ್ಯ. ಸರಳವಾಗಿದ್ರೂ ಸಹ ನೇರವಾಗಿರ್ತಕ್ಕಂಥ ಒಂದು ಲೆಕ್ಕ. ಈ ವ್ಯವಸ್ಥೆಯಲ್ಲಿ ಸಮತೆ ಸೈರಣಿಯ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ ಅಸಮಾನತೆ ಸಮತೆ ಅನ್ನೋದನ್ನು ನಾವು ಸರಿಯಾದ ರೀತಿಯಿಂದ ಜೋಡಿಸ್ಕೊಂಡು ಹೋಗಬೇಕು. ಇದು ಬಹಳ ಮುಖ್ಯವಾದದ್ದಾಗ್ತದೆ. ಆ ನೆಲೆಯಲ್ಲಿ ನಾವು ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಸಮಾನತೆ ಅಂತ ಅನ್ನುವಂಥ ನೆಲೆ ಮತ್ತು ಅಸಮಾನತೆ ಅಂತ ಅನ್ನುವಂಥ ದೋಷ, ಇವುಗಳ ನಡುವೆ ಇರೋ ವ್ಯತ್ಯಾಸವನ್ನು ತಿಳಿದು ಅನ್ನೋದನ್ನು ಕಿತ್ತಾಕಿ ನಾವು ಸಮಾನತೆಯ ನೆಲೆಯಲ್ಲಿ ನೋಡಿ. ಒಂದು ಹೇಳ್ತೀನಿ, ಮನುಷ್ಯ ಹುಟ್ಟಿದಾಗ್ಲಿಂದ ವೇದ ಕಾಲದಿಂದ ಇಲ್ಲಿವರೆಗೂ ಸಮಾನತೆ ಅಸಮಾನತೆ ಅನ್ನೋ ಕಾಯಿಲೆ ನಮ್ಮನ್ನು ಕಾಡ್ತಾ ಇದೆ. ಆಗಾಗ್ಗೆ ನಮಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇರ್ತಾರೆ ಶರಣರು ಮತ್ತು ಸಂತರು ಇವರೆಲ್ಲ. ಆದರೆ ಅದು ಸದ್ಯಕ್ಕೆ ನಮ್ಮ ಕಾಯಿಲೆ ಗುಣವಾದಾಗೆ ಕಂಡರೂ ಸಹ ಮೂಲ ತತ್ವ ಉಳ್ಕೊಂಡೇ ಇರ್ತದಲ್ಲ. ಅದರ ಅರ್ಥ ಏನು? ನಾವು ಎಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿ ನಿರಾಳವಾಗಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಒಳ ಎಚ್ಚರ ಈ ಸಮಾನತೆ ಅಸಮಾನತೆ ದ್ವಂದ್ವದ ವಿರುದ್ಧವಾಗಿ ನಾವು ನಿರಂತರವಾಗಿ ಎಚ್ಚರವಿರಬೇಕು ಅಂತ ಅನ್ನುವಂಥದ್ದು ನಿಜಾಚರಣೆಯ ಮೂಲ ಸತ್ವ. ಈಗ ನೈಜ ಆಚರಣೆಯಲ್ಲಿ ಅಂತರಂಗವಾಗಿ ತಾವು ಮಾತನಾಡ್ತಾ ಅಂದ್ರಿ, ಎಲ್ಲಿಯವರೆಗೆ ಅಂತರಂಗವಾಗಿ ನನಗೆ ಸಮಾನತೆ ಅನ್ನೋದು ಜಾಗೃತ ಆಗೋದಿಲ್ಲ, ಬಹಿರಂಗದಲ್ಲಿ ಸಮಾನತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ನೈಜ ಆಚರಣೆಯ ರೂಪದಲ್ಲಿ ಅಂತರಂಗವಾಗಿ ಶರಣರ ಅನೇಕ ವಚನಗಳಲ್ಲಿ ಸಮಾನತೆಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಕೇವಲ ಬಹಿರ್ಮುಖವಾಗಿ ಸಮಾನತೆ ಅಂದರೆ ಎತ್ತರ ಕೀಳು ಇದನ್ನು ನೋಡೋದಲ್ಲದೇ ಎಲ್ಲವೂ ನಮ್ಮಲ್ಲಿರ್ತಕ್ಕಂಥ ಪಂಚಭೂತಗಳು ಇಡೀ ಸೃಷ್ಟಿಯ ದರ್ಶನ, ಪ್ರತಿನಿತ್ಯ ದರ್ಶನ ತೋರಿಸುತ್ತೆ. ಹೀಗಾಗಿ ನಾವೆಲ್ಲರೂ ಕೂಡ ಸಮಾನತೆಯ ತತ್ವದೆಡೆಗೆ ಬದುಕನ್ನು ಸಾಗಿಸಿ ಈ ನೈಜ ಆಚರಣೆ ಕೇವಲ ಮತ್ತೊಂದು ನುಡಿ ಆಗಬಾರ್ದು. ನಾವೆಲ್ಲರೂ ಕೂಡ ಬಸವ ತತ್ವವನ್ನು ಆರಾಧಿಸಬೇಕಾದ್ರೆ ನೈಜ ಆಚರಣೆಯಲ್ಲಿ ಮುನ್ನಡೆಯೋಣ ಅಂಥೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಪೂಜ್ಯರು ಗುರುಗಳು ಬಂದು ಸಾಕಷ್ಟು ಅಂತರಂಗದ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಮುಂದೆಯೂ ಕೂಡ ಇದರಲ್ಲಿ ಏನಾದರೂ ತಮಗೆ ಪೂರಕವಾಗಿ ಅಥವಾ ಬೇಡವಾದ ಇದ್ದರೂ ಕೂಡ ದಯವಿಟ್ಟು ನಮಗೆ ತಿಳಿಸಿ. ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಸಂಪುಟಗಳಲ್ಲಿ ಚರ್ಚೆ ಮಾಡೋಕ್ಕಾಗತ್ತೆ. ಆದರೆ ಮುಂದಿನ ಸಂಚಿಕೆ ನಾವು ಬರ್ತಾ ಇಲ್ಲ, ಕಾರಣ ಅದು ನಮ್ಮ ಗುಲ್ಬರ್ಗಾದಲ್ಲಿ ಆರಂಭ ಆಗ್ತಕ್ಕಂಥ ಪ್ರವಚನ ಕಾರ್ಯಕ್ರಮದಲ್ಲಿ ಮತ್ತೆ ನೈಜ ಆಚರಣೆಗಳನ್ನು ಆ ಶರಣ ಬಸವ ತಿಂಗಳು ಪೂರ್ತಿ ಒಂದು ತಿಂಗಳುಗಳ ಕಾಲ ಶರಣ ಬಸವ ಸರಳವಾದ ಇನ್ನಷ್ಟು ಆಳವಾಗಿ ನೋಡೋಣ. ಮತ್ತೆ ಇದೆಲ್ಲ ಕಾರ್ಯಕ್ರಮ ಆಷಾಢ ಮುಗಿದ ಮೇಲೆ ಮತ್ತೆ ತಮ್ಮ ಎದುರಿನಲ್ಲಿ ಬಂದು ಇದಕ್ಕೆ ಸಂಪೂರ್ಣತೆಯನ್ನು ಸಂಪನ್ನತೆಯನ್ನು ಕೊಡುವ ಪ್ರಯತ್ನ ಮಾಡ್ತೇವೆ. ಶರಣಾರ್ಥಿ. ಬಸವ
ಬಸವಾ ಬಸವಾ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಮನವಿದ್ದಲ್ಲಿ ಮಹಾದೇವನಿರುವ ಮನವಿದ್ದಲ್ಲಿ ಮಹಾದೇವನಿರುವ ಮನವಿದ್ದಲ್ಲಿ ಮಹಾದೇವ ಇಲ್ಲವಯ್ಯ ಮನವಿದ್ದಲ್ಲಿ ಮಹಾದೇವನಿಪ್ಪ
ಬಂದವರು ಬಯಲಲ್ಲಿ ಬಯಲ ಬಿಟ್ಟು ಬಯಲಾರಿಸುವಂತೆ ಮನೋವ್ಯಾಪಾರ ಕದರಂತೆ ಇಪ್ಪ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮನವಿದ್ದಲ್ಲಿ ಮಹಾದೇವನಿಪ್ಪ ಮನವಿದ್ದಲ್ಲಿ ಮಹಾದೇವನಿಪ್ಪ ಮನವಿದ್ದಲ್ಲಿ ಮಹಾದೇವ ಇಲ್ಲವಯ್ಯ ಮನವಿದ್ದಲ್ಲಿ ಮಹಾದೇವನಿಪ್ಪ ಮನವಿದ್ದಲ್ಲಿ ಮಹಾ